ಹೈದರಾಬಾದಿ ಉರ್ದು ಏನಾ? मैं हैदराबाद में ज्यादा काम करता हूँ. ನಂಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು ಬೀದರಿಗೆ. ಅವಾಗಿನ ಓಲ್ಡ್ ಬೀದರ್ ಸಿಟಿ ಇದು. ಬೀದರ್ ಜಿಲ್ಲೆಯಲ್ಲಿ ತುಂಬಾ ಹಳೆ ಕೆಲಸ ಅದು. ಈ ಲಸ್ಸಿ ಫೇಮಸ್ ಅಂತೆ ಬೀದರ್ ಅಲ್ಲಿ. ಬೀದರ್ ಮಂದಿ ಬ್ಲಾಗ್ ನೋಡ್ತಾ ಇದ್ರೆ ಬೆಂಗಳೂರಿಂದ ಊಟದ ಮನೆ ಊಟ ಮಾಡಕ್ ಬಂದಿದ್ದೀನಿ. ಬೀದರಿಗೆ ಬಂದು ರೊಟ್ಟಿ ತಿಂದಿಲ್ಲ ಅಂದ್ರೆ ವೇಸ್ಟ್. ಕೈಯಲ್ಲೇ ತರ್ತಾರೆ ನೋಡಿ. ಈ ಮಾರ್ಕೆಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಕನ್ನಡ ಮಾತಾಡ್ತೀರಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನ. ಇದು ಪುರಾಣ ಮದ್ರಸಾ ಅಂತೆ. ಈ ಫೋರ್ಟ್ ವಿಸ್ತೀರ್ಣ ಇದೆ ಅಲ್ಲ, ಅದು ಸುಮಾರು 5 ಕಿಲೋಮೀಟರ್ ಅಷ್ಟಿದೆ ಅಂತೆ. ವಾವ್, ಇದು ಆಕ್ಚುಲಿ ಎಂಟ್ರೆನ್ಸ್. ಬೀದರ್ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಗುರುದ್ವಾರ ಇದೆ. ಕನ್ನಡ ಎಲ್ಲಿದೆ ಸರ್? ಕನ್ನಡ ಬೋರ್ಡೇ ಇಲ್ಲಲ್ಲ ಸರ್. ಫಸ್ಟ್ ಸೂರಜ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತಾ, ಅವರೇ ಈ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದು. ಸರ್, ರೂಮ್ ಬುಕ್ ಮಾಡಿದ್ದೆ ಮೇಕ್ ಮೈ ಟ್ರಿಪ್ ಅಲ್ಲಿ. ಆಕ್ಚುಲಿ ಬೆಂಗಳೂರಿಂದ VRL ಬಸ್ ಅಲ್ಲಿ ಎಲ್ಲಿದೆ ಸರ್? ಅಲ್ಲಿ ನಿಂತ್ಕೊಂಡಿರ್ಲಾ? ಸರಿ, ಓಕೆ. ಸೊ ಬೆಂಗಳೂರಿಂದ ಬೀದರಿಗೆ VRL ಬಸ್ ಅಲ್ಲಿ ಬಂದೆ. ಬೀದರ್ನ ಎಕ್ಸ್ಪ್ಲೋರ್ ಮಾಡೋಣ. ಸದ್ಯದ ವೆದರ್ ಹೇಗಿದೆ ಅಂದ್ರೆ ಬಿಸಿಲು ನಾಡು, ಬಿಸಿಲಿದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನ. VRL ಬಸ್ ಅಲ್ಲಿ ಬಂದಾಗ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲೆಲ್ಲೋ ಇತ್ತು. ಆಮೇಲೆ ನಾನು ಕೇಳಿದೆ VRL ಬಸ್ ಡಿಪೋ ಅಲ್ಲಿ ಯಾವ ರೀತಿ ಈ ಬಸ್ ಮತ್ತೆ ಸರ್ವಿಸ್ ಆಗುತ್ತೆ ನೋಡಬಹುದಾ ಅಂದಾಗ ಓಕೆ ಬನ್ನಿ ಅಂದ್ರು. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಫಸ್ಟ್ ಇಂಪ್ರೆಷನ್ ಇದು. ಇದನ್ನ ಹೊಗಳಬೇಕು ಅಂತ ಅಲ್ಲ, ನನಗೆ ಫೀಲ್ ಆಗಿದ್ದು. ಪ್ರತಿಯೊಬ್ರು ಕೂಡ ವೆಲ್ಕಮಿಂಗ್ ಇದ್ದಾರೆ. ಸ್ಪೆಷಲಿ ಬೇರೆ ಊರಿಂದ ಬಂದಿದ್ದೀರಾ ಅಂದ್ರೆ ಕೇರ್ ಮಾಡ್ತಾರೆ. ಸೊ ತುಂಬಾ ಸಪೋರ್ಟ್ ಮಾಡಿದ್ರು ವಿಡಿಯೋ ಮಾಡಕ್ಕೆ. ಈಗ ಮುಂದಿನ ಪಯಣ ಬೀದರ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಲಗೇಜ್ ರೂಮ್ ಅಲ್ಲಿ ಇಟ್ಟು ಬೀದರ್ ಸಿಟಿ ಫುಲ್ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಸಂತೋಷ್ ಅಲ್ವಾ ನಿಮ್ಮ ಹೆಸರು? ಸೊ ಇವ್ರು ಇವಾಗ ನಮಗೆ ಬಸ್ ಸ್ಟ್ಯಾಂಡ್ ತನಕ ಲಿಫ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. VRL ಬಸ್ ಅಲ್ಲಿ ಬಂದೆ. VRL ಬಸ್ ಡಿಪೋದು ವಿಡಿಯೋ ಮಾಡಿದೆ. ಇವಾಗ ಹೋಗ್ತಾ ವಾಪಸ್ ಲಿಫ್ಟ್ ಕೊಡ್ತಾ ಇದ್ದಾರೆ. ಅವರೇ ಇವಾಗ ಕಬ್ಬಿನ ಹಾಲು ಕೊಡಿಸಿದ್ರು. ಯೂಶಲಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಲಗೇಜ್ ರೂಮ್ ಇರುತ್ತೆ. ಸೊ ಅಲ್ಲಿ ದೊಡ್ಡ ಬ್ಯಾಗ್ ಇಟ್ಟು ಆಮೇಲೆ ಬೀದರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡೆ. ಲಿಫ್ಟ್ ಸಿಕ್ತು ಇಲ್ಲಿವರೆಗೆ. ಇವಾಗ ಇದು VRL ಅವರ ಆಫೀಸ್ ಆಕ್ಚುಲಿ ಬೀದರ್ ಅಲ್ಲಿ. ಸೊ ಇಲ್ಲೇ ಬ್ಯಾಗ್ ಇಟ್ಟು ಸಂಜೆ ತನಕ ಬೀದರ್ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ. ಈಗ ಒಂದು ಒಳ್ಳೆ ಊಟ ಮಾಡಬೇಕು. ಬೀದರ್ ಅಲ್ಲಿ ಯಾವ್ದು ಊಟ ಫೇಮಸ್ ಊಟ ಯಾವ್ದು ಅಂತ ಇವರಿಗೆ ಕೇಳ್ಬಿಡೋಣ. ಏನಿರ್ಬೋದು ಇಲ್ಲಿ ಫೇಮಸ್? ಬೀದರಿಂದು ಸ್ಪೆಷಲ್ ಏನು ಅಂತ. ಮಂಡ್ಯ ಹೋದ್ರೆ ಮುದ್ದೆ ಫೇಮಸ್, ರೊಟ್ಟಿ. ಓಕೆ, ಇದು ರೊಟ್ಟಿ ಫೇಮಸ್ ಅಲ್ವಾ? ನಾನೀಗ ಊಟದ ಮನೆ ಅಂತಾನೆ ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನಿಮ್ಮ ಭೇಟಿ ಸಂಜೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನೀವು ಬರ್ತೀರಾ ಊಟಕ್ಕೆ? ಹೋಟೆಲ್ ಹೆಸರು ಊಟದ ಮನೆ ಅಂತೆ. ಚೆನ್ನಾಗಿದೆ. ಒಂದು ಒಳ್ಳೆ ಊಟ ಮಾಡೋಣ. ಬೀದರಲ್ಲಿ ಏನ್ ಸ್ಪೆಷಲ್? ಅಫ್ಕೋರ್ಸ್ ರೊಟ್ಟಿ ಸ್ಪೆಷಲ್. ಸೊ ಇಲ್ಲಿ ಬಂದು ರೊಟ್ಟಿ ತಿಂದಿಲ್ಲ ಅಂದ್ರೆ ವೇಸ್ಟ್. ಬ್ಯಾಗ್ ಭಾರ ಒಂದ್ ಕಡಿಮೆ ಆಯ್ತು. ಬಸ್ ಸ್ಟ್ಯಾಂಡ್ ಅಲ್ಲಿ ಲಗೇಜ್ ರೂಮ್ ಇರ್ಬೇಕು ರೀ. ಯಾಕಂದ್ರೆ ನನಗೇನೋ ಇಲ್ಲಿ ಒಳ್ಳೆ ಜನ ಸಿಕ್ಕಿದ್ದಾರೆ. ಎಲ್ಲಾ ಕಡೆನೂ ಎಲ್ಲಾ ಟೈಮಲ್ಲೂ ಈ ರೀತಿ ಇಷ್ಟು ಹೆಲ್ಪ್ ಮಾಡೋರು ಸಿಗ್ತಾರಾ? ಸಿಗ್ಬೇಕು ಅನ್ನೋದು ಎಲ್ಲರ ಆಸೆ. ಬಟ್ ಸಿಗ್ತಾರಾ ಗೊತ್ತಿಲ್ಲ. ಓಕೆನಾ? ಸೊ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಮುಂದೆ ಅಂತೆ ಊಟದ ಮನೆ. ಅಲ್ಲೋಗಿ ಊಟ ಮಾಡ್ಕೊಂಡು ನೋಡೋಣ. ಎಲ್ಲಾ ಬಸ್ಸಸ್ ಈ ಕಡೆ ಹೋಗ್ತಾ ಇದೆ. ಇದೇ ಬಸ್ ಸ್ಟ್ಯಾಂಡ್ ಅನ್ಕೊಂತೀನಿ. ಹೌದು, ಇದೇ ಬಸ್ ಸ್ಟ್ಯಾಂಡ್. ಕೇಂದ್ರ ಬಸ್ ನಿಲ್ದಾಣ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್. ಓಕೆ, ಬಸ್ ಸ್ಟ್ಯಾಂಡ್ ಏನೋ ದೊಡ್ಡದೇ ಇದೆ, ಆದ್ರೆ ಲಗೇಜ್ ರೂಮ್ ಇಡಕ್ ಒಂದಿರ್ಬೇಕು. ಸರ್, ಊಟದ ಮನೆ ಹೋಟೆಲ್ ಎಲ್ಲಿದೆ ಸರ್? ಊಟದ ಮನೆ ಹೋಟೆಲ್ ಇಲ್ಲೇ ಇದೆ ಅಂತಲ್ಲ? ಸ್ವಲ್ಪ ನಡ್ಕೊಂಡು ಹೋದ್ರೆ ಸಿಗುತ್ತಾ? ಥ್ಯಾಂಕ್ ಯು. ಇಲ್ಲಿ ನೋಡಿ, ನೀವು ಕನ್ನಡ ಮಾತಾಡ್ತೀರಾ? ಬೀದರ್ ಅವರೇನಾ? ಯಾವ ಹಳ್ಳಿ ನಿಮ್ದು? ಶುಂಠಿ? ಹಾ, ಹೌದಾ? ಓಕೆ ಓಕೆ, ಸರಿ, ಓಕೆ, ನೈಸ್. ಆ್ಯಕ್ಚುಲಿ ಇಲ್ಲೇ ಜಸ್ಟ್ ವಾಕ್. ಥ್ಯಾಂಕ್ಸ್. ಓಕೆ, ಸೊ ನೋಡಿ, ಅದು ಆ ರೀತಿ ಸ್ಯಾರಿ, ಅದು ಲಂಬಾಣಿ ಸ್ಯಾರಿ ಅಂತ ಹೇಳ್ತಾರೆ. ಫೋನ್ ಬಿಸಿ ಆಗ್ತಾ ಇದೆ ಇಲ್ಲಿಂದ ಬಿಸಿಲಿಗೆ. ಫೋನ್ ಹೀಟ್ ಆಗೋಷ್ಟು ಮಟ್ಟಿಗೆ ಬಿಸಿಲಿದೆ. ಊಟದ ಮನೆ ಹೋಟೆಲ್, ಊಟದ ಮನೆ ಅಂತಾನೆ ಇದೆ ಅಂತೆ. ತುಂಬಾ ದೂರ ಹೋಗ್ಬೇಕಾ? ಕಾರ್ಗೆ ಬಾಜು ಮೇ. ಕನ್ನಡ ಮಾತಾಡಲ್ವಾ? ಬರ್ತದಾ? ಓಕೆ, ಬಟ್ ಇಲ್ಲಿ ಹಿಂದಿ ಜಾಸ್ತಿ ಮಾತಾಡ್ತಾರಲ್ಲ. ಓಕೆ, ಸೊ ಅವ್ರೀಗ ಹೇಳಿದ್ದಾರೆ, ನಾವು ಅಲ್ಲಿ ಹೋಗೋಣ ಬನ್ನಿ. ಗುಂಪ ಅನ್ನೋ ಊರಿಗೆ ಹೊರಟಿರೋ ಬಸ್ ಇದು. ಈ ಬಸ್ ಹತ್ಕೊಂಡು ಹೋಗ್ಬಿಡಣ್ವಾ ಊಟ ಆದ್ಮೇಲೆ? ಹಿಂಗೆ ಒಂದು ಬಸ್ ಹತ್ಕೊಂಡು ಎಲ್ಲಾದ್ರೂ ಹೋಗ್ಬಿಡಣ್ವಾ? ಓಕೆ, ಸೊ ರೋಡ್ ಕ್ರಾಸ್ ಮಾಡೋಣ. ಓಹೋ ಹೋ ಹೋ. ओके, एक्चुअली ನಾವು ಹೋಗಬೇಕಾಗಿರೋ ದಾರಿ ಆ ಕಡೆ. बेंगलुरु से आ रहे मैडम? बेंगलुरु से आ रही हूँ मैं. ओके, तुम्हारा उर्दू हैदराबादी उर्दू है ना? मैं हैदराबाद में ज्यादा काम करता हूँ. उससे इधर होटल में काम. ओके, थैंक यू. हाँ, थैंक यू. ಊಟದ ಮನೆ
ಹೋಗ್ಬೇಕು. ತುಂಬ ದೂರ ಇದು ಅಪ್ಲೋಡ್ ಮಾಡಿ ನಮ್ದು ಖಂಡಿತ ಬರುತ್ತೆ. ತಗೊಳ್ಳಿ ಥ್ಯಾಂಕ್ ಯು ಸೊ ಮಚ್. ಬೇರೆ ಆಸಮ್. ಸೊ ಬಸ್ ಸ್ಟ್ಯಾಂಡಿಂದ ಶುರು ಮಾಡಿದರೆ ಈ ರೀತಿ ವ್ಲಾಗ್ ಮಾಡೋಕ್ಕೆ ಆ ಒಂದು ಸಿಟಿ ಅಲ್ಲಿನ ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರಂತ ನ್ಯಾಚುರಲ್ ಆಗಿ ಕ್ಲಿಪ್ ಸಿಗುತ್ತೆ. ನನ್ನ ಜೊತೆ ಪಕ್ಕದಲ್ಲಿ ಒಬ್ಬರು ಆಂಟಿ ನಡೀತಾ ಇದ್ದಾರೆ. ಆಂಟಿ ನಮಸ್ತೆ. ಇಲ್ಲಿ ಊಟದ ಮನೆ ಅಂತ ಎಲ್ಲೋ ಇದೆ ಅಂತಲ್ಲ ಹೋಟೆಲ್, ಗೊತ್ತಿಲ್ಲ? ಹಾಂ, ನೀವು ಇವರಲ್ಲ? ಓಕೆ, ಬನ್ನಿ ಜೊತೆಗೆ ಊಟ ಮಾಡೋಣ. ಪರವಾಗಿಲ್ಲ ಬನ್ನಿ ಬನ್ನಿ ಆಂಟಿ, ಪರವಾಗಿಲ್ಲ. ಓಕೆ ಫೈನ್. ಹೀಗೆ ಅವರಿಗೂ ನಾಚಿಕೆ ಇದೆ. ಸಾರಿ ಆಂಟಿ. ಒಬ್ಬರು ಆಂಟಿ ಹೆಲ್ಪ್ ಕೇಳ್ತಾ ಇದ್ದಾರೆ, ಯಾರಿಗೋ ಫೋನ್ ಮಾಡಬೇಕಂತೆ, ಕೊಡಿ. ಯಾರ ನಂಬರ್ ಆಂಟಿ ಇದು? ಮಕ್ಕಳ ಕಲಾವತಿ ಅವ್ರು ಮಾತಾಡ್ತಾ ಇರೋದಾ? ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ನಡೀರಿ, ಅವ್ರ ಹೆಸರು ಮಂಗಳ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಕೊಡ್ತೀನಿ ನಡೀರಿ, ಅವ್ರಿಗೆ ಕೊಡ್ತೀನಿ ಒಂದು ನಿಮಿಷ. ಹಲೋ, ಆಯ್ತಾ? ಓಕೆನಾ? ಸೊ ಈಗ ಊಟದ ಮನೆ ಹೋಟೆಲ್ ಹುಡ್ಕೊಂಡು ಮತ್ತೆ ಹೋಗಬೇಕು. ಇವರೇನೋ ಆ ಕಡೆ ಹೋಗಿ ಅಂತಿದ್ದಾರೆ. ಸರಿ, ಓಕೆ ಸರ್, ಥ್ಯಾಂಕ್ಸ್. ನಿಮಗೆ ಗೊತ್ತಿದೆ ಅಲ್ವಾ, ಬನ್ನಿ ಕರ್ಕೊಂಡು ಹೋಗಿ. ತುಂಬ ದೂರನಾ? ಎಷ್ಟು ದೂರ? ಹೌದಾ? ನಡ್ಕೊಂಡು ಹೋಗೋಕ್ಕಾಗಲ್ವಾ? ಅಂದರೆ ಅಂದಾಜು ಎಷ್ಟು ದೂರ ಇರ್ಬೋದು? 1-2 ಕಿಲೋಮೀಟರ್. ಓ, 1-2 ಕಿಲೋಮೀಟರಾ? ಓ, ಹಂಗಾದ್ರೆ ತುಂಬ ದೂರ ಆಗುತ್ತಲ್ವಾ? ನಮ್ಮದು ಬೆಂಗಳೂರಿಂದ ಊಟದ ಮನೆ ಊಟ ಮಾಡಕ್ಕೆ ಬಂದಿದ್ದೀನಿ. ಅಲ್ಲಿ ಊಟ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಹಾಂ ಸರಿ, ಓಕೆ, ಥ್ಯಾಂಕ್ಸ್. ನೀವು ಬರ್ತೀರಾ ಊಟಕ್ಕೆ? ಮಾಲಾ? ನಿಮೀಗ? ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು ಬೀದರಿಗೆ. ಇವರಿಗೆಲ್ಲ ಕೇಳ ಯಾವ ಮಾಲು? GV ಮಾಲ್ ಎಲ್ಲಿರೋದು ಬ್ರೋ? ಹಾಂ, ಓ ಇದೇನಾ? ಸರಿ ನೋಡಿ. ವಿಜಯಲಕ್ಷ್ಮಿ ಆಚಕಾದರೆ ಪೂರ ಸ್ಟೇಡಿಯಂ ಬಲ್ಲಿ ಹೋಗ್ಬೇಕ್ರಿ. ಈಗ ಅವ್ರು ಒಂದು 10 ರೂಪಾಯಿ ಕೊಟ್ಟು ಸ್ಟೇಡಿಯಂ ಬಲ್ಲಿ ಬಿಡ್ತಾರ. ಇವರಿಗೆ, ನನಗೆ ಅಲ್ಲ ಪಾಪ, ಇವರಿಗಂತೆ. ಸ್ಟೇಡಿಯಂ ಬಲ್ಲಿ ಇಲ್ಲೆಲ್ಲ ಊಟ ತಯಾರಿದೆ ಅಂತ ಇದೆ. ಅಲ್ಲೆಲ್ಲ ಹೋಟೆಲ್ ಇದೆ. ಸಾಯಿ ಭೋಜನಾಲಯ ಇದೇನಾ? ಹಾಂ, ಮೇಲ್ ಅನಿಸುತ್ತೆ. ಸೊ ಊಟ ಮಾಡೋಣ. ಅಯ್ಯಪ್ಪ, ಏನು ಊಟ ಇದೆ ಇಲ್ಲಿ? ಜೋಳದ ರೊಟ್ಟಿ, ಜವಾರಿ ರೊಟ್ಟಿ. ಬೀದರ್ನ ಹೋಟೆಲಲ್ಲಿ ಉಪ್ಪು ಮತ್ತು ಸಕ್ಕರೆ ಇಟ್ಟಿದ್ದಾರೆ. ಉಪ್ಪು ಓಕೆ, ಸಕ್ಕರೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಸಕ್ಕರೆ ಯಾಕೆ ಇಟ್ಟಿದ್ದಾರೆ? ಮೊಸರು ಜೊತೆಗಾ? ಓಕೆ, ಒಳ್ಳೆ ಊಟ ಮಾಡಿಕೊಂಡು ಕೇಳೋಣ ಇಲ್ಲಿನ ಜನಕ್ಕೆ ಬೀದರಿಗೆ ಬಂದಮೇಲೆ ಏನು ನೋಡಬೇಕು ಅಂತ. ನೀವೇನು ಹೇಳ್ತೀರಾ ಸರ್? ಬೀದರ್ ಕೋಟೆನಾ? ನೀವೇನು ಹೇಳ್ತೀರಾ ಸರ್? ಬೀದರಲ್ಲಿ ಬಾಲ್ಕಿ, ಅದು ಒಂದು ಪ್ಲೇಸಾ? ಓಕೆ, ಎನಿವೇಸ್ ಅವ್ರು ಊಟ ತಂದಿದ್ದಾರೆ. ಸೊ ಇದೆ ಜವಾರಿ ರೋಟಿ, ಒಳ್ಳೆ ಊಟ ರೀ ಇದು. ಸರ್, ಬೀದರಿಗೆ ಬಂದರೆ ಏನು ನೋಡಿ ಹೋಗಬೇಕು ಅಂತ? ಬೀದರ್ ಕೋಟೆ ನೋಡಲೇಬೇಕು. ಸರಿ, ನೆಕ್ಸ್ಟ್ ಹಾಂ, ನರಸಿಂಹ ದೇವಸ್ಥಾನ ನಾಳೆ ನೋಡ್ತೀನಿ. ಹಾಂ, ಗುರು ನಾನಕ್ ಇವತ್ತು ಸಂಜೆ. ಹೌದು ಹೌದು ಹೌದು. ಓಕೆ, ಸೊ ಆಲ್ಮೋಸ್ಟ್ ಜನ ಅದೇ ಸಜೆಸ್ಟ್ ಮಾಡ್ತಿದ್ದಾರೆ, ಬೀದರ್ ಕೋಟೆ ನೋಡಿ ಅಂತ. ಹೋಗೋಣ ಇವಾಗ. ಬೀದರಿಗೆ ಬಂದು ರೊಟ್ಟಿ ತಿಂದಿಲ್ಲ ಅಂದರೆ ವೇಸ್ಟ್. ಓಕೆ, ಖಾರ ಇದೆ, ಹೌದಲ್ಲ? ಇಲ್ಲಿ ಜನ ಜಾಸ್ತಿ ಖಾರ ತಿಂತಾರೆ. ಬಿಸಿಲು ಸರ್, ಇಲ್ಲಿ ಬಿಸಿಲಿಗೂ ಖಾರ ತಿಂತಾರಾ? ಬೇಕೇ ಬೇಕು. ಚೆನ್ನಾಗಿದೆ. ಈಗ ಮೊಸರು ಮತ್ತು ಇದೊಂದು ಚಟ್ನಿ ಕೊಟ್ಟಿದ್ದಾರೆ, ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಚಟ್ನಿ ಮತ್ತು ಮೊಸರು ಮಿಕ್ಸ್ ಮಾಡಿ ತಿಂತಾರೆ ಆ್ಯಕ್ಚುಲಿ. ವಾವ್, ಚಟ್ನಿ ಡಬಲ್ ಖಾರ ಇದೆ. ಓಕೆ, ಊಟ ಮುಗಿಸ್ತೀನಿ, ಆಮೇಲೆ ಸಿಗ್ತೀನಿ. ಎಷ್ಟು ಬೇಕಾದ್ರೆ ಹಾಕ್ಸ್ಕೋಬೋದಾ? ಅನ್ಲಿಮಿಟೆಡ್. ಸಾಕು ಸಾಕು ಸಾಕು, ಇದು ಸಾಕು, ಇದೇನು ಬೇಡ. ಎಸ್, ಒಳ್ಳೆ ಊಟ ಆಯಿತು. ಜವಾರಿ ರೊಟ್ಟಿದು. ಈ ಜವಾರಿ ರೊಟ್ಟಿ ತಿಂದ್ವಲ್ಲ, ಅದು ಆ್ಯಕ್ಚುಲಿ ತಟ್ತಾ ಇದ್ದಾರೆ, ಆ ಸೌಂಡ್ ಬರ್ತಾ ಇದೆ. ಕೇಳಿದೆ, ಪರವಾಗಿಲ್ಲ ವಿಡಿಯೋ ಮಾಡಿ ಅಂದರು. ಸೊ ನೋಡೋಣ ಬನ್ನಿ, ಓಕೆನಾ? ನಮಸ್ತೆ ಎಲ್ಲರಿಗೂ. ಊಟ ಆಯ್ತಾ ನಿಮ್ಮದೆಲ್ಲ? ಇನ್ನು ಮಾಡಬೇಕು. ಓಕೆ,
ಇವಾಗ ನಾವು ತಿನ್ವಲ್ಲ ನೋಡಿ, ಇದೆ ಜವಾರ್ ಹಿಟ್ಟು ರೊಟ್ಟಿ ಮಾಡ್ತಾ ಇದ್ದಾರೆ, ಕೈಯಲ್ಲೇ ತರ್ತಾರೆ ನೋಡಿ. ಒಂದು ರೊಟ್ಟಿ ತಟ್ಟಕ್ಕೆ ಎಷ್ಟು ಹೊತ್ತು ಬೇಕು ಮೇಡಮ್ ನಿಮಗೆ? 2 ನಿಮಿಷ? ಹಾಂ ಅಷ್ಟೇ. ಪಲ್ಯ ಎಲ್ಲ ನೀವು ಮಾಡೋದು ಅನ್ಸುತ್ತೆ. ಓಕೆ, ಚೆನ್ನಾಗಿತ್ತು, ಎಲ್ಲ ಪಲ್ಯ ಚೆನ್ನಾಗಿತ್ತು, ತಿಂದೆ. ಎಸ್, ಜವಾರಿ ರೊಟ್ಟಿ ಹೀಗೆ ತಯಾರಾಗುತ್ತೆ ನೋಡಿ. ನೋಡಿ ಎಷ್ಟು ತೆಳು ಆಯ್ತು ಈಗ. ಎಷ್ಟು ರೊಟ್ಟಿ ತಯಾರಿಸ್ತೀರಾ ಈ ಹೋಟೆಲಲ್ಲಿ? ಯಾವಾಗಿಂದ ಶುರು ಮಾಡ್ತೀರಾ? 12 ಗಂಟೆಗೆ ಶುರು ಮಾಡಿ ಮುಗಿಸೋದು 4:15 ತನಕ. ಎಷ್ಟು ರೊಟ್ಟಿ ಆಗುತ್ತೆ ದಿನಕ್ಕೆ? ಅಂದ್ರೆ ಕಸ್ಟಮರ್ ಬಂದಂಗೆ ಹಂಗೆ ಅಲ್ವಾ? ಅಂದಾಜು 200 ಅಲ್ಲ? ಪರವಾಗಿಲ್ಲ. ಬೀದರಿಗೆ ಬಂದ್ರೆ ಟೂರಿಸ್ಟ್ ಅವ್ರು ನೋಡ್ಲೇಬೇಕಾಗಿರುವಂತ ಪ್ಲೇಸ್ ಯಾವುದು? ಪ್ಲೇಸ್ ಅಂದ್ರೆ ಇಲ್ಲಿ ಗುರುದ್ವಾರ ಇದೆ ಒಂದು. ಓಕೆ. ಅಲ್ಲಿ ಒಂದು 5 ಕಿಲೋಮೀಟರ್ ಅಷ್ಟೂರ್ ಅಂತ ಟೌನ್ ಇದೆ. ಓಕೆ, ಒಂದು ಪ್ಲೇಸ್ ಅಂದ್ರೆ ನೋಡ್ಲೇಬೇಕು, ಯಾವುದು ನಿಮ್ ಪ್ರಕಾರ? ನೀವು ಹೇಳಿದ್ರೆ ನಾನು ನೋಡ್ಕೊಂಡು ಹೋಗ್ತೀನಿ. ಎಲ್ಲರೂ ಅದೇ ಹೇಳ್ತಾ ಇರೋದು, ಬೀದರ್ ಫೋರ್ಟ್ ನೋಡ್ಕೊಂಡು ಹೋಗಿ ಅಂತ. ಇಲ್ಲೇ ಹೀಗೆ ಬಿಸಿಲು, ಇನ್ನು ರಾಯಚೂರಲ್ಲಿ ಹೇಗೆ, ಮಂಗಳೂರಲ್ಲಿ ಹೇಗೆ, ಉಡುಪಿಯಲ್ಲಿ ಹೇಗೆ ಇರಬಹುದು ಅಲ್ವಾ? ಬಿಸಿಲಿದೆ, 35 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಸೊ ನಾನೀಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ರೆಸ್ಟ್ ಮಾಡೋಣ. ಆಮೇಲೆ ಇಲ್ಲಿಂದ ನಮ್ಮ ಪಯಣ ಮುಂದೆ ಬೀದರ್ ಫೋರ್ಟ್. ಸೊ ಬೀದರ್ ಫೋರ್ಟ್ ದರ್ಶನ ಮಾಡಿಕೊಂಡು ನೋಡೋಣ. ಸರ್, ಇರಾನಿ ಚಾಯ್ ಅಂತ ಸಿಗುತ್ತಾ ಇಲ್ಲಿ ಬೀದರಲ್ಲಿ? ಎಲ್ಲಿ ಸರ್ ಅದು? ನೀವು ಕುಡ್ದಿದ್ದೀರಾ? सरकू पूछे ईरानी चाय कहाँ है? कहाँ सर? है वहाँ पे मिलता ईरानी चाय? यहाँ से कितना दूर है? अच्छा ठीक है, शाम में देखता हूँ. ಓಕೆ, ಸೊ ಬೀದರ್ ಬಸ್ ಸ್ಟ್ಯಾಂಡ್ ಇದು. 4 ಗಿಡ ಇದೆ, ಗಿಡ ಎಲ್ಲ ಮರ ಇದೆ ಆಯಿತಾ. ಮರ ಇರೋದ್ರಿಂದ ನೆರಳಿದೆ. ಈ ನೆರಳಿಗೋಸ್ಕರ ನಾನು ಹುಡುಕ್ತಾ ಇದ್ದೆ ಎಲ್ಲಪ್ಪ ಈ ಶಾಂತಿ ಸಿಗುತ್ತೆ ಅಂತ. ಬಸ್ ಸ್ಟ್ಯಾಂಡ್ ತುಂಬ ದೊಡ್ಡಕ್ಕೆ ಇದೆ ಆಯಿತಾ. ಲಗೇಜ್ ರೂಮ್ ಇದೆಯಾ ಈ ಬಸ್ ಸ್ಟ್ಯಾಂಡಲ್ಲಿ? ಇಲ್ವಾ? ಇರಬೇಕಿತ್ತು ಆ್ಯಕ್ಚುಲಿ. ಸೊ ನೋಡ್ರಿ, ಹೀಗಿದೆ ಬೀದರ್ನ ಬಸ್ ಸ್ಟ್ಯಾಂಡು. ಎಲ್ಲ ಸುತ್ತಮುತ್ತ ಬರೀ ಕಾಲೇಜ್ ಸ್ಟೂಡೆಂಟ್ಸು. ಬಸ್ ಸ್ಟ್ಯಾಂಡ್ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ಇಷ್ಟೊತ್ತಿಗೆ. ಅಯ್ಯೋ ಪಾಪ, ಇದೆಲ್ಲ ಬೆಳಿಗ್ಗೆನೇ ಆಗಿರ್ಬೇಕಲ್ವಾ? ಇವಾಗ ಕ್ಲೀನಿಂಗ್ ನಡೀತಾ ಇದೆ ಇಲ್ಲಿ. ಬೆಳಿಗ್ಗೆ ಮಾಡ್ತಿದ್ರೆ ಚೆನ್ನಾಗಿರೋದು, ಯಾಕಂದ್ರೆ ಜನ ಓಡಾಡಿ ಇನ್ನೂ ಗಲೀಜು ಮಾಡ್ತಾರೆ ಅಲ್ವಾ? ಎನಿವೇಸ್, ನಾವು ಒಂದು ಕಡೆ ಸೆಟಲ್ ಆಗೋಣ. ಓಕೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಇಲ್ಲಿದೆ. ಪಕ್ಕದಲ್ಲಿ ಒಂದು ಬಸ್ ಬಂತು ನೋಡಿ, ಇಲ್ಲೊಂದು ಬಸ್ ಬಂದಿದೆ, ತೆಲುಗು ಅಲ್ಲಿ ಬರ್ದಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ತೆಲುಗು ಬೋರ್ಡ್ ನ ಬಸ್ಗಳು ಬರ್ತಾ ಇದೆ. ಅಂದ್ರೆ ಅಫ್ಕೋರ್ಸ್ ತೆಲಂಗಾಣ ಬಾರ್ಡರ್ ಬಹಳ ಹತ್ರ ಇದೆ, ಹೈದರಾಬಾದಿಗೆ ಹೋಗುವಂತ ಬಸ್ಸಸ್ಗಳು ಜಾಸ್ತಿ. ಎನಿವೇಸ್, ಇವಾಗ ಊಟ ಮಾಡಿದೆ, ಬಸ್ ಸ್ಟ್ಯಾಂಡಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಬಿಸಿಲೇನು ಕಡಿಮೆ ಆಗಿಲ್ಲ, ಟೈಮ್ ಈಗಾಗಿದೆ ಎಷ್ಟು ಗೊತ್ತಾ ಸರ್? ಟೈಮ್ ಎಷ್ಟು? ಟೈಮ್ ಫೋನ್ ನೋಡಿ ಟೈಮ್ ಹೇಳ್ತಿದ್ದಾರೆ, 2:29. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಪಯಣ ಒಂದು ಊರು ಅಂದಮೇಲೆ ಒಂದು ಮಾರ್ಕೆಟ್ ಅಂತ ಇದ್ದೇ ಇರುತ್ತಲ್ವಾ? ಸೊ ಯಾವ ಮಾರ್ಕೆಟ್ ಇದೆ ಹತ್ರದಲ್ಲಿ ನೋಡೋಣ, ಕೇಳೋಣ ಅಂತ ಹೇಳಿ. ಸರ್, ಹತ್ರದಲ್ಲಿ ಚೌಬರ ಮಾರ್ಕೆಟ್ ಅಂತ ಇದೆಯಾ? ಟ್ರೆಡಿಷನಲ್ ಮಾರ್ಕೆಟ್, ಓಲ್ಡ್ ಸಿಟಿ ಹತ್ರ ಹೋಗ್ಬೇಕಾ? ಓಕೆ, ಥ್ಯಾಂಕ್ ಯು ಸರ್. ಸೊ ಚೌಬರ ಮಾರ್ಕೆಟಿಗೆ ಹೋಗೋಣ, ಅಲ್ಲಿ ನೋಡೋಣ ಅಲ್ಲಿ ಆ್ಯಕ್ಚುಲಿ ಏನಿದೆ ಅಂತ. ಆಟೋದಲ್ಲಿ ಹೋಗೋಣ, ಇಲ್ಲಿ ಆಟೋ ಪ್ರೈಸ್ ಎಲ್ಲ ಹೇಗಿದೆ ಅಂತ ಗೊತ್ತಾಗುತ್ತೆ. ಮೇಡಮ್, ಚೌಬರ ಮಾರ್ಕೆಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇರಬಹುದು ಅಂದಾಜು? ಗೊತ್ತಿಲ್ಲ. ಚೌಬರ ಮಾರ್ಕೆಟ್ ಎಷ್ಟು ದೂರ ಇರ್ಬೋದು ಇಲ್ಲಿಂದ? 1 ಕಿಲೋಮೀಟರ್. 1 ಕಿಲೋಮೀಟರಾ? ಆಟೋದವರಿಗೆ ಎಷ್ಟು ಕೊಡ್ಬೋದು ಸರ್? 20 ರೂಪಾಯಿ. ನಿಮಗಂದ್ರೆ 50 ರೂಪಾಯಿ ತಗೋತಾರೆ. ಶೇರಿಂಗಲ್ಲಿ 20 ರೂಪಾಯಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಶೇರಿಂಗಲ್ಲಿ ಹೋದರೆ ಕಡಿಮೆ ಆಗುತ್ತೆ, ಸಪ್ರೇಟ್ ಹೋದರೆ 50 ರೂಪಾಯಿ ಆಗುತ್ತೆ ಅಂತ. ಸೊ ಈಗ ಸದ್ಯದ ಮಟ್ಟಿಗೆ ನಾನು ಸಪ್ರೇಟ್ ಹೋಗೋಕ್ಕೂ ಓಕೆ, ಶೇರಿಂಗಲ್ಲಾದ್ರೂ ಓಕೆ. ಓಕೆನಾ ಸರ್? ಚೌಬರ ಮಾರ್ಕೆಟ್ ಕಿತ್ತಾ ಲೇತಿ है? अकेले मैं अकेले? नो 50 रुपीस. 50 ಇಲ್ವಾ? ಓಕೆ ಸರ್, ಫೈನ್. ಚೌಬರ ಮಾರ್ಕೆಟ್, ಚೌಬರ 80 ज़्यादा हुआ सर, 50 रुपीस इज फाइन. 1 किलोमीटर होता. ಶೇರಿಂಗ್ ಆ್ಯಕ್ಚುಲಿ 20 ರೂಪಾಯಿ. ಸೊ ನಾನು ಅವರಿಗೆ ಈಗ 50 ರೂಪಾಯಿ ಕೊಡೋಕ್ಕೂ ರೆಡಿ ಇದ್ದೀನಿ. ರಿಕ್ಷಾ ಡ್ರೈವರ್ಸ್ ಯಾರೂ ಯೂನಿಫಾರ್ಮ್ ಹಾಕಿಲ್ಲ, ಯಾರ್ಯಾರೂ ಹಾಕಿಲ್ಲ ನಾನು ನೋಡಿದ ಪ್ರಕಾರ. ಬೇಕಾದ್ರೆ ನೀವೇ ನೋಡಿ, ಯಾರು ಕೂಡ ಯೂನಿಫಾರ್ಮ್ ಇಲ್ಲ ನೋಡಿ. ಒಂದು ಅಲ್ಲಡಿ, ಅಲ್ಲೆಲ್ಲ ಆಟೋಗಳು ಹೋಗ್ತಾ ಇದೆ. 2 ಓಕೆನಾ? ರಿಕ್ಷಾದವರು ವೆಯ್ಟ್ ಮಾಡ್ತಾ ಇದ್ದಾರೆ ಪ್ಯಾಸೆಂಜರಿಗೆ, ಇನ್ನೊಬ್ಬರಿಗೆ ಶೇರಿಂಗಲ್ಲಿ ಹಾಕೊಂಡು ಹೋಗೋಣ ಅಂತ. ಈಗ ಮಜಾ ಏನು ಗೊತ್ತಾ, ನನ್ನ ಹತ್ರ ಕ್ಯಾಶ್ ಇಲ್ಲ. ಈಗ ಇವ್ರ ಹತ್ರ ಫೋನ್ ಪೇ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ. ನಾನೀಗ ಹೊರಟಿದ್ದೀನಿ
ಫಸ್ಟೇ ಕೇಳ್ಕೊಳ್ತೀನಿ ಇದೆಯಾ ಇಲ್ಲ ಅಲ್ಲೋಗಿ ನೋಡೋಣ ಅಂತ ಹೇಳ್ತೀನಿ. ಒಂದು ಕೆಲಸ ಮಾಡೋಣ, ಈಗ ನಾನೇ ಅವರಿಗೆ 80 ರೂಪಾಯಿ ಕೊಡೋಣ ಅಂತೆ. ಅಂಕಲ್ ಹೋಗೋಣ ಬನ್ನಿ, ನಾನೇ 80 ರೂಪಾಯಿ ಕೊಡ್ತೀನಿ. ಪಾಪ ನೀವು 80 ರುಪೀಸ್ ಕೊಡ್ತೀನಿ. ಆಮೇಲೆ ಫೋನ್ ಪೇ ಮಾಡೋದು ನನ್ನ ಹತ್ರ ಕ್ಯಾಶ್ ಇಲ್ಲ, ಅದಕ್ಕೆ ಅಲ್ಲಿ ಮಾರ್ಕೆಟ್ ಹತ್ರ ಹೋಗಿ ಕೇಳಿ ಅವರಿಗೆ. ಸರಿ. ಅವರು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ, ನೋಡೋಕೆ ಬೇಜಾರಾಗುತ್ತೆ. ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ಸೋದು ಬೇಡ. ಆ್ಯಕ್ಚುಲಿ 20 ನಿಮಿಷ ಆಯ್ತು ಇವಾಗ ವೆಯ್ಟ್ ಮಾಡ್ತಾ. ಅವ್ರು ಇನ್ನೊಂದು ಪ್ಯಾಸೆಂಜರ್ಗೆ ವೆಯ್ಟ್ ಮಾಡ್ತಾರೆ. ಇವ್ರ ಹತ್ರ ಫೋನ್ ಪೇ ಮಾಡಿದ್ದೀನಿ, ಅವ್ರು ಇವಾಗ ಇವರಿಗೆ ಪೇಮೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ मच. क्या फेमस चौबरा मार्केट में? देखने के लिए बोल रहे हैं। हाँ, देखने के लिए, लेने के लिए. वो मार्केट किस लिए फेमस? मार्केट ओल्ड सिटी मार्केट ही है। ओल्ड सिटी मार्केट वो. अच्छा. ಹೆಣ್ಣು ಮಗು ವೃತ್ತ ಅಂತೆ. ಅದೇನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾ ಸರ್? ಹೆಣ್ಣು ಮಗು ವೃತ್ತ ಅಂತ. ಓಕೆ, ಇಲ್ಲಿ ಕನ್ನಡ ಸ್ವಲ್ಪ ಕಡಿಮೆ ಮಾತಾಡ್ತಾರಲ್ವಾ? ಕನ್ನಡ ಕಡಿಮೆನಾ? ಹಿಂದಿ, ತೆಲುಗು, ಮರಾಠಿ सब चलता है इधर. ಬಸ್ ಸ್ಟ್ಯಾಂಡ್ ಇಂದ 3.5 ಕಿಲೋಮೀಟರ್ ದೂರದಲ್ಲಿದೆ ಈ ಚೌಬರ ಮಾರ್ಕೆಟ್. ये ओल्ड बस स्टैंड क्या? अच्छा. ये डीसी ऑफिस, हाँ, डीसी ऑफिस. ओके. ये म्युनिसिपालिटी ऑफिस, तो बाजू वाला डीसी ऑफिस. अच्छा. ನೋಡಿ, ಓಲ್ಡ್ ಬಸ್ ಸ್ಟ್ಯಾಂಡ್ ಅಂತ ಇದು ಬೀದರಿಂದು. डीसी ऑफिस. ओके. ये हैदराबाद बैंक. हैदराबाद बैंक की है क्या? ಓ, ये ಕೋರ್ಟ್. ನೋಡಿ, ರಿಕ್ಷಾದವ್ರು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಏನೇನಿದೆ ಅಂತ. ನೈಸ್. ये तहसील ऑफिस. कौन सा ये? हाँ, ये वाला तहसील ऑफिस. ತಹಶೀಲ್. तहसील. ಹಾ, ಇದು ತಾಲೂಕು ಆಫೀಸ್ ಅಂತೀವಲ್ಲ ಅದು. ಸೊ ಎಲ್ಲ ಒಂದೇ ಕಡೆ ಇದೆ ಅಲ್ವಾ? ಈ ಸರ್ಕಲಿಗೆ ಏನ್ ಹೇಳ್ತಾರೆ? ಭಗತ್ ಸಿಂಗ್. ಓ, ಭಗತ್ ಸಿಂಗ್ ಅವರು. ಓ, ನೈಸ್. ಪರವಾಗಿಲ್ಲ, ಒಂದೊಂದು ಸರ್ಕಲ್ ಅಲ್ಲಿ ಎಲ್ಲ ಮಹಾನ್ ವ್ಯಕ್ತಿಗಳ ಸ್ಟ್ಯಾಚ್ಯೂಗಳನ್ನ ಹಾಕಿ ಆ ಸರ್ಕಲ್ಗೆ ಅದೇ ಹೆಸರನ್ನ ಕೊಟ್ಟಿದ್ದಾರೆ. ವೆರಿ ನೈಸ್. ಬೀದರ್. अभी आने वाला बसवेश्वर चौक. अभी आने वाला बसवेश्वरा. ये बसवेश्वरा चौक. हाँ, करेक्ट. ये नया कमान. हाँ. कौन सा ये? ओके ओके. सो ये मार्केट का एंट्रेंस की. सिटी में आ गए हम. अब ओल्ड सिटी में आ गए ना? ಓ, ನೋಡಿ, ನಾವೀಗ ಓಲ್ಡ್ ಬೀದರ್ ಸಿಟಿಯಲ್ಲಿ ಬಂದಿದ್ದೀವಿ. ಹಳೆ ಬಿಲ್ಡಿಂಗ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲಿ ನೋಡ್ಬೋದು ನಾವು. ಇವಾಗಲೂ ಇಲ್ಲಿದೆ. ये सिटी तालीम. क्या ये? सिटी तालीम. हमको तो अच्छा, मद्रसा, दरगाह. दरगाह है. अच्छा, ओके. वो चौबारा. हाँ, वो ಚೌಬಾರ क्या? हाँ. ಸೊ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಅಂತೆ ಚೌಬಾರ ಸರ್ಕಲ್. ಅದು ಅಲ್ಲಿ ಒಂದು ಕ್ಲಾಕ್ ಇದೆ ನೋಡಿ, ಇದೆ ಚೌಬಾರ ಸರ್ಕಲ್. ನಾಟ್ ಬ್ಯಾಡ್ ರೀ, ಬಂದಿದ್ದು ಒಳ್ಳೇದಾಯ್ತು. ಆಕ್ಚುಲಿ ಚೆನ್ನಾಗಿದೆ ನೋಡಕ್ಕೆ, ಸೂಪರ್. ये वाला पांडुरंग मंदिर. ये पांडुरंग मंदिर. हाँ. ओके. अच्छा. एंड एज ना चौबारा 3 ಗಂಟೆ ತೋರಿಸ್ತಾ ಇದೆ ಟೈಮ್. ಆಕ್ಚುಲಿ ಟೈಮ್ ಸರಿ ಇದೆ, ಕರೆಕ್ಟ್ ಟೈಮ್ ತೋರಿಸ್ತಾ ಇದೆ. ಆಕ್ಚುಲಿ ಈಗ 3 ಗಂಟೆ. ಈಗ ಮುಂದೆ ಇನ್ನೊಂದೇನೋ ಸರ್ಕಲ್ ಬರ್ತಾ ಇದೆ, ಇದು ಗವಾನ್ ಚೌಕ್. ಗವಾನ್ ಚೌಕ್. ಗವಾನ್ ಚೌಕ್. ಓಕೆ. ನೋಡಿ, ಹಳೆ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಇದೆ, ಅದಕ್ಕೆ ಓಲ್ಡ್ ಸಿಟಿ ಅಂತ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಬೀದರ್ನ ಓಲ್ಡ್ ಸಿಟಿ. ये चौबारा टाउन आ गया इधर. ಈ ಚೌಬಾರ ಟೌನ್. हाँ, ये बात है. गवान चौक. ಗವಾನ್ ಚೌಕ್ ಅಂತ ಇದು. ಈ ಪ್ರೊನೌನ್ಸಿಯೇಷನ್ ಎಲ್ಲ ಬೀದರ್ ಮಂದಿ ಈ ವ್ಲಾಗ್ ನೋಡ್ತಾ ಇದ್ರೆ, ನಾನು ಏನಾದರೂ ಹೇಳೋದ್ರಲ್ಲಿ ತಪ್ಪಾಗಿದ್ರೆ ಕ್ಷಮಿಸಿ. ರಿಕ್ಷಾ ಅಂಕಲ್ ನಿಜವಾಗ್ಲೂ ಒಳ್ಳೆ ಗೈಡ್, ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ಸೊ ಒಳ್ಳೆದಾಯ್ತು ಇವರ ಆಟೋದಲ್ಲಿ ಬಂದಿದ್ದು. ನಾನು ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಹೇಳಿದ್ರು ಏನೆಲ್ಲ ಇದೆ ಅಂತ. ಓಕೆನಾ? ಸೊ ನೋಡಿ, ಇದು ಆ್ಯಕ್ಚುಲಿ ಮಾರ್ಕೆಟ್. हाँ, ये मार्केट है. ಪೂರಾ ಮಾರ್ಕೆಟ್. हाँ, पूरा मार्केट है. अच्छा. ये कपड़े का मार्केट. हाँ, ये कपड़े का. ओके. अच्छा, ओके. शुक्रिया अंकल. हाँ. क्या तुम ठंडा पीती? ओके, ठीक है. ओके, ಬನ್ನಿ. ಅವ್ರು ಹೇಳ್ದಂಗೆ
ನಾವಿವಾಗ ಫುಲ್ ಮಾರ್ಕೆಟ್ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಚೌಬರ ಮಾರ್ಕೆಟ್ ಅಲ್ಲಿ ಇದ್ದೀನಿ ಈಗ. ಒಂದು ಒಳ್ಳೆ ಲಸ್ಸಿ ಕುಡಿಯೋಣ ಅಂತ. ಸರ್ ಲಸ್ಸಿ ಎಲ್ಲಿ ಸಿಗುತ್ತೆ? ಒಳ್ಳೆ ಲಸ್ಸಿ ಒಳಗೆ ಕನ್ನಡ ಮಾತಾಡ್ತೀರಾ? ಪರವಾಗಿಲ್ಲ. ಓಕೆ, ಸೀದಾ ಒಳಗೆ ಹೋಗ್ಬೇಕಾ? ಓಕೆ. ನೋಡಿ ಎಷ್ಟು ವಯಸ್ಸಾಗಿದೆ ಆದರೂ ಸ್ವಾಭಿಮಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ತೆ. ನೋಡಿ ಇದೇ ಲಸ್ಸಿನ ಹುಡ್ಕೊಂಡು ಬಂದಿದ್ದು ನಾನು. ಈ ಲಸ್ಸಿ ಕುಡೀರಿ ಅಂತ ನನಗೆ ಸಜೆಸ್ಟ್ ಮಾಡಿದ್ದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಈ ಲಸ್ಸಿನ ಮಿಸ್ ಮಾಡಬೇಡಿ ಅಂತ. ಈ ಕ್ಯಾ ಹೈ? ये खोवा है. खोवा. खोवा और लस्सी मिक्स करके देती ना? अच्छा अच्छा. ओके. ये दही खवा शक्कर हाँ आपको आ गया. ओके. ये लस्सी ಹಾಂ ಓಕೆ. ಎಷ್ಟು ಒಂದು ಲಸ್ಸಿಗೆ? 30 ರೂಪಾಯಿ. ಅದು ಖಾವಾನಾ? ಖಾವಾ. ಓಕೆ. ಇದು ಕೂಡ ಹಾಲಿಂದ ಪ್ರಾಡಕ್ಟ್. ಸೊ ಈ ಲಸ್ಸಿ ಫೇಮಸ್ ಅಂತೆ ಬೀದರಲ್ಲಿ, ಅದಕ್ಕೆ ಇದನ್ನು ಕುಡಿಯೋಣ ಅಂತ ಬಂದೆ. ಪಾರ್ಸಲ್ ಕೊಡ್ತೀರಾ? ಒಂದು ಕೊಡಿ ಪಾರ್ಸಲ್. ಥ್ಯಾಂಕ್ ಯು. ನೋಡಿ ಬೀದರಲ್ಲಿ ಬೇರೆ ಬೇರೆ ಮಾರ್ಕೆಟ್ ಇದೆ. ಈ ಮಾರ್ಕೆಟ್ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ದೊಡ್ಡ ಮಾರ್ಕೆಟ್ ಇದು. ಬೇರೆ ಬೇರೆ ವಸ್ತುಗಳಿದೆ. ಆಮೇಲೆ ಈ ಮಾರ್ಕೆಟ್ ಇರೋದು ಬೀದರ್ನ ಓಲ್ಡ್ ಸಿಟಿಯಲ್ಲಿ. ಇಲ್ಲಿ ಇವಾಗ್ಲೂ ಕೂಡ ಆ ಇನ್ಫ್ರಾಸ್ಟ್ರಕ್ಚರ್ ನಾವು ನೋಡಬಹುದು. ಅಂಗಡಿಗಳೆಲ್ಲ ತುಂಬಾ ಹಳೆ ಅಂಗಡಿಗಳಿದೆ. ಹಳೆ ಸಿಸ್ಟಮ್ನ ಫಾಲೋ ಮಾಡ್ತಿದ್ದಾರೆ. ನೈಸ್, ನೋಡಕ್ ಚೆನ್ನಾಗಿದೆ. ಒಂದು ವಿಶೇಷ ಅನಿಸ್ತು ನನಗಿಲ್ಲಿ. ಅದೇನು ಅಂತ ಗೊತ್ತಿಲ್ಲ, ಇದನ್ನ ಕೇಳೋಣ ತಡೀರಿ. ಇದೇನೋ ನಂಗೆ ವಿಶೇಷ ಅನಿಸ್ತು. ಇದೇನು ಆಕ್ಚುಲಿ? ಅಡಿಕೆನಾ? ಹಂಗಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ? ತಿಂತಾರಾ? ಅಂದ್ರೆ ಸುಣ್ಣ ಇದು ಎಲೆ ಜೊತೆ ತಿಂತಾರಲ್ವಾ? ಹಾಗೆ ತಿಂತಾರ ಇದು? ಓ, ಗೊತ್ತಿಲ್ಲ ನನಗೆ. ಇದು ಕಲ್ ತರ ಇದೆಲ್ಲ. ಹಾ, ಅಂದ್ರೆ ಈಗ ಎಲೆ, ಅಡಿಕೆ, ಸುಣ್ಣ ಅದಲ್ಲ. ಇದು ನೋಡಿ, ಇದು ಅದು ಬೇರೆನಾ? ಓಕೆ, ಗೊತ್ತಿಲ್ಲ ಇದು. ಸಾರಿ, ಹುರ್ಕೊಂಡು ತಿಂತಾರಾ? ತಿನ್ಬೋದಾ? ಸುಮ್ಮನೆ ಹೇಳ್ಬೇಡಿ, ತಿನ್ನಿ. ಖಾತಿ ಐಸಾ? ಕೈಸಾ ಇರತ್ತ ಟೇಸ್ಟ್? ಏನ್ರಿ ಇದು? ಇದು ಬಳಪ ತಿಂದಂಗಿದೆಲ್ಲ. ಅದೇ ಸ್ಲೇಟಲ್ಲೆಲ್ಲ ಬರೀತಾರಲ್ಲ ಬಳಪ, ಅದು ಬೇರೆನಾ? ಇದು ನಾನೀಗ ವಾಪಸ್ ಹಾಕಲ್ಲ, ಇದು ತಗೊಂಡೋಗ್ತೀನಿ. ಓಕೆ. ಏನೋ ಸೇಡಿ ಅಂದ್ರಪ್ಪ, ಏನೋ ಸೇಡಿ ಅಂತ ಹೇಳ್ತಾರಂತೆ, ಅದಕ್ಕೆ ಅದು ತಿಂತಾರಂತೆ. ಸೊ ಆ್ಯಕ್ಚುಲಿ ಮಾರ್ಕೆಟಲ್ಲಿ ತುಂಬ ವಿಶೇಷ ಬೇರೆ ಬೇರೆ ವಸ್ತುಗಳಿದೆ. ನೈಸ್ ಟು ಸಿ. ಇನ್ನೊಮ್ಮೆ ಬರೋಣ, ಇಲ್ಲಿ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು. ಈ ರೀತಿ ಮಾರ್ಕೆಟ್ಗಳು ನೋಡೋಕ್ಕೆ ಸಿಗೋದು ನಿಜವಾಗ್ಲೂ ಕಡಿಮೆ ರೀ. ಎಲ್ಲಿದ್ದಾರೆ ನಮ್ಮ ಅಜ್ಜಿ? ಸೊ ಅಜ್ಜಿ ಇಲ್ಲೇ ಇದ್ದಾರೆ. ಅಜ್ಜಿ ತಗೊಳ್ಳಿ, ನಾನು ಕುಡ್ದೆ ಲಸ್ಸಿ. ತಗೊಳ್ಳಿ, ನೀವಿಬ್ರು ಶೇರ್ ಮಾಡ್ಕೊಳ್ಳಿ, ಓಕೆನಾ? ಸರಿ, ಬರ್ತೀನಿ ಇನ್ನೊಮ್ಮೆ. ಸೊ ಮಾರ್ಕೆಟ್ ಹೀಗಿದೆ. ಇಲ್ಲಿ ಸರ್ಕಲ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೋಡ್ ಬಂತು, ಅಲ್ಲಿ ಜಸ್ಟ್ ಎಂಟರ್ ಆದೆ. ಈಗ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಸ್ವಲ್ಪ ಶಾಂತವಾಗಿದೆ ನೋಡಿ. ಈ ರೋಡಲ್ಲಿ ಬರೀ ಆಚಾರಿ ಕೆಲಸ ಮಾಡೋರು ಇದ್ದಾರೆ. ಈ ರೀತಿ ಬೆಡ್ಶೀಟ್, ಸೊ ಇದೆಲ್ಲ ಇದೆ. ಇವ್ರಿಗೆ ಕೇಳೋಣ. ಮೇಡಮ್, ಸಿದ್ದಿ ತಾಲೀಮ್ ರೋಡಲ್ಲಿ ರೈಟ್ ಹೋಗಿ ಲೆಫ್ಟ್. ದೂರ ಇದೆಯಾ? ಸನಿ ಇದೆಯಾ? ಇದು ಅಲ್ಲೇನ್ ಫೇಮಸ್ ಏನಿದೆ ಆ ಮಾರ್ಕೆಟ್ ಅಲ್ಲಿ? ಫೇಮಸ್ ಏನಿಲ್ಲ, ಅಲ್ಲಿ ದರ್ಗಾ ಅದ. ಹಾ ಹಾ. ದರ್ಗಾ ಅದ. ಅಷ್ಟೇ ಮಾರ್ಕೆಟಿಂಗ್ ಅದ. ಮಾರ್ಕೆಟ್ ಇದೆಯಾ? ಓಕೆ. ಅಂದ್ರ ಮಾರ್ಕೆಟಿಂಗ್ ಅಂದ್ರೆ ಯಾವ್ದು ಅಂದ್ರ ಇವು ಬಿದಿರು, ಬುಟ್ಟಿ, ರಿವರ್ಸ್, ಬಿಟ್ಟಿ, ಮರ ಅಲ್ವಾ? ಅದೇ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ತುಂಬಾ ಹಳೆ ಕೆಲಸ ಅದು. ಈಗೀಗ ಅಂದ್ರೆ ರಿಕ್ವೆಸ್ಟಿಗೆ ಅಥವಾ ಡಿಮ್ಯಾಂಡಿಗೆ ತಕ್ಕಂತೆ ಮಾರ್ಕೆಟ್ಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ವಸ್ತುಗಳು ಬರ್ತಾ ಇರುತ್ತೆ. ಬಟ್ ಆಯಾ ಜಿಲ್ಲೆಯಲ್ಲಿ ಆಯಾ ಕಾಲಕ್ಕೆ ಒಂದು ವಿಶೇಷವಾಗಿ ಕೆಲವೊಂದು ಮಾರ್ಕೆಟ್ಗಳು ಇತ್ತು. ಸೊ ಅದರಲ್ಲಿ ಬಿದ್ರಿ ವರ್ಕ್ ಅಂತ ಕೇಳ್ಪಟ್ಟೆ ನಾನು. ಸೊ ಈಗ ಆ ಬೀದಿಗೆ ಹೋದ್ರೆ ನೋಡ್ಬೋದು ನಾನು, ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇವ್ರು ಹೇಳಿದ ಪ್ರಕಾರ ಇವಾಗ ಅಲ್ಲೇ ಹೋಗೋಣ, ಅಲ್ಲೋಗಿ ನೋಡೋಣ. ಒಂದು ಬೀಫ್ ಶಾಪ್ ಕೂಡ ಇಲ್ಲಿದೆ. ಆ್ಯಂಡ್ ಎಲ್ಲ ಮಿಕ್ಸ್ ಇದೆ ರೀ ಈ ಮಾರ್ಕೆಟಲ್ಲಿ. ಎಲ್ಲ ಅಂಗಡಿಗಳು ಅಲ್ಲಲ್ಲಿ ಮಿಕ್ಸ್ ಇದೆ. ಸೊ ಇದನ್ನ ಓಲ್ಡ್ ಬೀದರ್ ಸಿಟಿ ಅಂತಾನೆ ಕನ್ಸಿಡರ್ ಮಾಡಿದ್ರಂತೆ. ಅವಾಗಿನ ಓಲ್ಡ್ ಬೀದರ್ ಸಿಟಿ ಇದು. ये सिटी ओल्ड बीदर सिटी पहले का? ओके, आपको कैसा लगता है अभी नया सिटी और ओल्ड सिटी देख को? वो तो नया सिटी क्या, नया सिटी जो ये पुराना सिटी अच्छा है।
एग्जैक्टली मुझे भी पुराना सिटी अच्छा लग रहा है ना. ಸರ್ ಕೂಡ ನಗ್ತಾ ಹೇಳ್ತಾ ಇದ್ದಾರೆ ನ್ಯೂ ಸಿಟಿಗಿಂತ ಓಲ್ಡ್ ಸಿಟಿನೇ ಚೆನ್ನಾಗಿದೆ ಅಂತ. ಹೌದು, ಓಲ್ಡ್ ಸಿಟಿ ಮಾರ್ಕೆಟ್ ಚೆನ್ನಾಗಿದೆ ಆಯ್ತಾ. ಹಳೆ ಕಾಲದ ಸ್ಟೈಲಲ್ಲೇ ಅಂಗಡಿಗಳೆಲ್ಲ ಇದೆ, ನೋಡೋಕೊಂಥರ ಚೆನ್ನಾಗಿದೆ. ಸೊ ಈಗಲ್ಲಿ ಸ್ವಲ್ಪ ಹೀಗಿದೆ. ಎನಿವೇಸ್, ಫ್ರೂಟ್ ಮಂಡಿಗಳು ಜಾಸ್ತಿ ಇದೆ, ಅದರಲ್ಲೂ ಮ್ಯಾಂಗೋ ಮಂಡಿ. ಯಾಕಂದ್ರೆ ಇವಾಗ ಮ್ಯಾಂಗೋ ಸೀಸನ್, ಸೊ ಅದಕ್ಕೆ ಜಾಸ್ತಿ ಮ್ಯಾಂಗೋ ನೋಡಕ್ ಸಿಗ್ತಾ ಇದೆ. ಮೇಡಮ್, ಸಿದ್ದಿ ತಾಲೀಮ್ ರೋಡ್ ಯಾವುದು? ರೈಟ್ ಸೈಡ್, ಲೆಫ್ಟ್. ಹಾ, ಸ್ಟ್ರೇಟ್ ಹೋಗ್ಬೇಕು. ಅಲ್ಲಿ ದರ್ಗಾ ಇದೆಯಾ? ಆಮೇಲೆ ಅಲ್ಲಿ ಬಿದಿರಿಂದ ಕೆಲಸ ಎಲ್ಲ ಬಾಜು. ಓಕೆ, ಥ್ಯಾಂಕ್ಸ್ ಮೇಡಮ್. ಯೂಟ್ಯೂಬ್ ಚಾನಲ್ ನೋಡಿ, ಸೋನು ದ ಸಂಚಾರಿ ಅಂತ, ಪ್ಲೀಸ್ ನೋಡಿ. ಸೊ ಹಿಂಗೆ ಹೇಳಿ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಮಾಡಿಸ್ಬೇಕಲ್ಲ, ನನ್ನ ಚಾನಲ್ಗೆ ನಾನೇ ಪ್ರಮೋಟರ್ ಆಗಿರ್ಬೇಕಲ್ಲ. ಅವ್ರು ಹೇಳಿದ್ದು ಸೀದಾ ಹೋಗಿ ಆಮೇಲೆ ರೈಟ್ ಹೋಗಿ ಅಂತ. ಆಕ್ಚುಲಿ ನಾವು ನೋಡೋಕೆ ಹೋಗ್ತಾ ಇರೋದು ಹಳೆ ಬೀದರ್ನ ಹಳೆ ಕೆಲಸ. ಅದು ಇವಾಗ್ಲೂ ಇದೆಯಾ ಅಂತ ನೋಡೋಣ ಬನ್ನಿ. ನೋಡಿ, ಇದು ಜಸ್ಟ್ ಕಾರ್ವಿಂಗ್ ಮಾಡಿದ್ದು ಮೇಡಮ್. ಇದು ಹಾ ಹಾ ಹಾ, ಇವರು ಬಸವಣ್ಣನವರಲ್ವಾ? ಇದ್ರ ಮೇಲೆ ಬೆಳ್ಳಿ ಕೂರಿಸ್ತಾರೆ. ಓ ನೈಸ್. ನೋಡಿ, ಇದೆ ಬಿದ್ರಿ ವರ್ಕ್ ಅಂತ ಇದಕ್ಕೆ ಹೇಳ್ತಾರೆ. ಬೀದರ್ ಫೇಮಸ್ ಇರೋದೇ ಈ ಬಿದ್ರಿ ವರ್ಕಿಗೆ. ಬೀದರ್ನ ಭಾಳ ಹಳೆ ಕೆಲಸ ಇದು. ಬೀದರ್ ಸಿಟಿ ಟೂರ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಇದೇ ಹುಡುಕ್ತಾ ಇದ್ದೆ ನಾನು. ಬೀದರ್ ಫೇಮಸ್ ಇರೋದೇ, ಹಳೆ ಕಾಲದಿಂದನೂ ಫೇಮಸ್ ಆಗಿರೋದು ಈ ವರ್ಕಿಂದ. ಆಮೇಲೆ ಇವತ್ತಿದು ನೋಡೋಕ್ಕೆ ಸಿಗುತ್ತೆ ಇಲ್ಲೋ ಅಂತ ಡೌಟಲ್ಲಿ ಹಂಗೆ ಕೇಳ್ಕೊಂಡು ಬಂದೆ. ಕೊನೆಗೂ ನೋಡೋಕ್ಕೆ ಸಿಕ್ಕಿದೆ. ಡೀಟೇಲ್ ವಿಡಿಯೋ ಇನ್ನೊಂದು ಮಾಡ್ತೀನಿ, ಅದನ್ನು ಸಹ ನೋಡಿ ಆಯಿತಾ. ಸ್ಟ್ರೇಟ್ ಕಾಣ್ತಿದೆ ಅಲ್ಲ, ಅದೇ ಚೌಬರ ಚೌಕ್ ಅಂತ. ಅಲ್ಲಿಂದ ಲೆಫ್ಟ್ ಸ್ಟ್ರೇಟ್ ಹೋಗ್ಬೇಕಂತೆ. 1 ಕಿಲೋಮೀಟರ್ ಅಲ್ಲಿ ಬೀದರ್ನ ಫೇಮಸ್ ಕೋಟೆ. ಸೊ ಅದನ್ನ ನೋಡ್ಕೊಂಡು ಆಮೇಲೆ ನಾವು ಗುರುದ್ವಾರಕ್ಕೆ ಹೋಗೋಣ, ಆಮೇಲೆ ರೆಸ್ಟ್ ಮಾಡೋಣ. ಆಮೇಲೆ ಇರಾನಿ ಚಾಯ್ ಅಂತ ಇದೆ ಅಂತೆ ಬೀದರಲ್ಲಿ, ಆ ಚಾಯ್ ಕುಡಿಯೋಣ ಅಂತ. ನೋಡಿ, 4 ಗಂಟೆ ಆಗಿದೆ. ಇದಕ್ಕೆ ಚೌಬರ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಟೈಮ್ 4 ಗಂಟೆ ತೋರಿಸ್ತಾ ಇದೆ. ಪರವಾಗಿಲ್ಲ. थैंक यू बॉयज, थैंक यू सो मच. क्या नाम आपका? फुरखान. फुरखान. आपका? दानिश. ओके, थैंक यू सो मच. ಈ ಟವರ್ ಹತ್ರ ತೆಗೆದಿರೋ ಫೋಟೋ ಇವರಿಂದನೇ ಅದು ಫೋಟೋ ಸಿಕ್ಕಿದ್ದು. ಸೋಲೋ ಟ್ರಾವೆಲರಿಗೆ ಸ್ವಲ್ಪ ಕಷ್ಟ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ. ಅವಾಗ ಈ ರೀತಿ ಪಬ್ಲಿಕ್ ಹತ್ರ ಹೆಲ್ಪ್ ತಗೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈಗ ಬೀದರ್ ಫೋರ್ಟ್ ಸೀದಾ ಹೋಗ್ಬೇಕಲ್ಲ? ये सीधा जाना है ना? क्यों आप कन्नड़ा नहीं बात करते? क्यों? ಕನ್ನಡ ಥೋड़ा सीख लो. ಓಕೆ. ಆಗ ಆಟೋದಲ್ಲಿ ಹೋಗುವಾಗ ಈ ಸರ್ಕಲ್ ನೋಡ್ಕೊಂಡು ಹೋದ್ವಿ ನಾವು. ಏನು ಹೆಸರು ಅಂತ ನನಗೆ ಮರ್ತೋಯ್ತು. ಎನಿವೇಸ್, ಇಲ್ಲೊಬ್ರು ಆಂಟಿ ಹೋಗ್ತಾ ಇದ್ದಾರೆ ಅಲ್ವಾ, ಅವರಿಗೆ ಕೇಳ್ಬಿಡೋಣ. ಹಿಂದಿಯಲ್ಲಿ ಬರ್ದಿದ್ದಾರೆ, ಅದೇ ಪ್ರಾಬ್ಲಮ್ ರೀ. ಬರೀ ಹಿಂದಿ ಇದೆ, ಹಿಂದಿ ನಮಗೆ ಓದಕ್ಕೆ ಬರಲ್ಲ. ಪಕ್ಕದಲ್ಲಿ ಉರ್ದು ಇದೆ, ಉರ್ದುನೂ ಓದಕ್ಕೆ ಬರಲ್ಲ. ಈ ಸರ್ಕಲಿಗೆ ಏನು ಹೇಳ್ತಾರೆ? ಗಾವನ್ ಚೌಕಾ? ಗಾವನ್ ಚೌಕ್. ಓಕೆ. ಮತ್ತೆ ಬೀದರ್ ಫೋರ್ಟ್ ಎಲ್ಲಿರೋದು? ಬೀದರ್ ಫೋರ್ಟ್ ಕೋಟೆ. ಮತ್ತೆ ಹೀಗೆ ಸೀದಾ ಹೋಗಕ್ಕೆ ಹೇಳಿದ್ರು? ಕರೆಕ್ಟ್ ತಾನೇ? ಹೌದು, ಸೀದಾ ಹೋಗ್ಬೇಕು ತಾನೇ? ಹಾಂ ಸರಿ, ಓಕೆ, ಥ್ಯಾಂಕ್ಸ್. ಓಕೆ. ಓಕೆ, ಸೊ ಈ ದಾರಿ ಬೀದರ್ ಫೋರ್ಟಿಗಂತೆ. ಏನೋ ಕೋಳಿ ಪಿಳ್ಳೆಗಳು ಮಾಡ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬ, ಕಿತ್ನಾ ಭಯ್ಯ ये 100 के 4 बना फ्राई किया था, 100 में 5 देसी वाला है. अच्छा अच्छा. 100 ರೂಪಾಯಿಗೆ 5 ಅಂತೆ. ಮಕ್ಕಳೆಲ್ಲ ಫುಲ್ ಕ್ಯೂರಿಯಸ್ ಆಗಿಬಿಟ್ಟಿದ್ದಾರೆ. ಓ, ಬೀದರ್ ಫೋರ್ಟ್ ಇದೇನಾ? ಎದುರುಗಡೆ ನೋಡ್ತಾ ಇದ್ದೀನಿ. ಬ್ರೋ, ಬೀದರ್ ಫೋರ್ಟಾ? ಎಂಟ್ರೆನ್ಸ್ ಪುರಾಣ ಮದ್ರಸನಾ? ಫೋರ್ಟ್ ಎಲ್ಲಿದೆ? ಓ, ಇದು. ಓಕೆ ಓಕೆ, ಥ್ಯಾಂಕ್ ಯು. ಇದು ಪುರಾಣ ಮದ್ರಸಾ ಅಂತೆ. ಕೆಲವರಿಗೆ ಮದ್ರಸಾ ಅಂದರೆ ಗೊತ್ತಿಲ್ಲದೆ ಇರಬಹುದು. ಇಸ್ಲಾಮಿಕ್ ಎಲ್ಲ ಕಲಿಕೆಗಳಿದಲ್ಲ, ಅದೆಲ್ಲ ಕಲಿಸೋದು ಈ ರೀತಿ ಮದ್ರಸಗಳಲ್ಲಿ. ಮದ್ರಸಾ ಆಫ್ ಖ್ವಾಜಾ ಮುಹಮ್ಮದ್ ಗವಾನ್ ಅಂತ ಇದೆ. ಬೀದರ್ ಹೆರಿಟೇಜ್. ಇದು ಹೆರಿಟೇಜಿಗೆ ಬರುತ್ತಾ? ಹಿಸ್ಟ್ರಿ ಇಲ್ಲಿದೆ, ನೋಡೋಣ. ಉರ್ದು ನಮಗೆ ಓದಕ್ಕೆ ಬರಲ್ಲ, ಐ ಆಮ್ ಸಾರಿ. ಸೊ ಇಲ್ಲಿದೆ ಖ್ವಾಜಾ ಮುಹಮ್ಮದ್ ಗವಾನ್ ಮದ್ರಸಾ. ಸೊ ಹಿಸ್ಟ್ರಿ ಇಲ್ಲಿದೆ. ಕನ್ನಡ 1458ರಿಂದ 1481ರವರೆಗೂ ಸೇವೆ ಸಲ್ಲಿಸಿದ ಬಹಮನಿ ರಾಜ್ಯದ ಪರ್ಷಿಯನ್ ಮೂಲದ ಪ್ರಧಾನಮಂತ್ರಿಯಾದ ಮೊಹಮ್ಮದ್ ಗವಾನನು ಈ ಮದ್ರಸವನ್ನು 1472ರಲ್ಲಿ ನಿರ್ಮಾಣ ಮಾಡಿದನು. ಬಾಕಿದೆಲ್ಲ ನೀವು ಓದ್ಕೊಳ್ಳಿ. ಕನ್ನಡದಲ್ಲೇ ಓದ್ತೀರಾ ಅಂದರೆ
ನೆಕ್ಸ್ಟ್ ನೋಡಕ್ ಹೋಗ್ತಾ ಇರೋದು ಬೀದರ್ ಫೋರ್ಟ್. ಓಹೋ, ಐಸ್ ತೆಗಿಯೋದು ನೋಡಿ, ಚೆನ್ನಾಗಿದೆ. ಫೈನಲಿ ನೀರು ಮಿಕ್ಸ್ ಮಾಡಿ ಕೊಟ್ರು. ಇವಾಗ ಶೇಕ್ ಮಾಡ್ತಾರೆ ಅನ್ಸುತ್ತೆ. ಹೌದು. क्या बोलते हैं आप इसको? ये नींबू पानी बोलते नींबू पानी. ओके. कहाँ गए वो? उनको बुलाओ. इट्स ओके. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬೀದರ್ ಓಲ್ಡ್ ಸಿಟಿ ಟೂರ್ ಮಾಡ್ತಾ ಬೀದರ್ ಫೋರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೆ ನಾನು. ಇಲ್ಲಿ ಇನ್ನೊಂದು ಹಳೆ ಏನೋ ಇನ್ಫ್ರಾಸ್ಟ್ರಕ್ಚರ್ ನೋಡಿದೆ. ಇದೇನು ಅಂತ ಕೇಳಿದೆ. ತಖತ್ ದರ್ಗಾ ಅಂತ ಏನು ಕೇಳಿದ್ವಿ. ಕ್ಯಾ ನಾಮ ಹೆಸರು ಇಸ್ಕಾ? ಅಲ್ಲ, ಈ ದರ್ಗಾದ ಹೆಸರೇನು? ಹಜರತ್ ಹಸನ್ ಹುಸೇನಿ ಅಂತ ಒಂದು ದರ್ಗಾ ಅಂತೆ. ಸೊ ನೀವು ನೋಡ್ಕೊತಾ ಇದ್ದೀರಾ ಇದನ್ನು. ಓಕೆ. ನೀವು ಸ್ಕೂಲಿಗೆ ಹೋಗ್ತೀರಾ? ಹಾಂ, ನಿಮ್ಮ ಸ್ಕೂಲ್ ಇದ್ದಾರೆ. ಕ್ಯಾ ಪಡ್ರಿ ಅವೆ? 9th ಸ್ಟ್ಯಾಂಡರ್ಡ್. ತುಂಬ ನಾಚಿಕೆ ಪಡ್ಕೊತಾ ಇದ್ದಾರೆ. ಓಕೆ, ಫೈನ್, ಏನಿಲ್ಲ. कौन सा 3? एवरी ईयर February 3. हाँ, एवरी ईयर February 3 में यहाँ पे फेस्टिवल रहेगा. ಸೊ ಎವ್ರಿ ಇಯರ್ February 3ಗೆ ಇಲ್ಲಿ ಫೆಸ್ಟಿವಲ್ ನಡೆಯುತ್ತಂತೆ. ಊರ್ಸ್ ಅಂತ ಹೇಳ್ತಾರೆ. ಸೊ ಹಂಗೆಲ್ಲ ಇದೆ ಅಂತೆ. ಸೊ ಚೆನ್ನಾಗಿದೆ. ಮಕ್ಳ ಜೊತೆ ಮಾತಾಡ್ತಾ ಸೆಲ್ಫಿ ತೆಗಿತಾ ಹೋಗ್ತಾ ಇದ್ದೀನಿ. ಸೊ ನೋಡಿ ಹೇಗಿದೆ ಅಂತ. ಫೋರ್ಟಿಗೆ ಹೋಗೋ ದಾರಿಯಲ್ಲಿ ಸ್ಮಶಾನ ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಜಾಮಿಯಾ ಇಸ್ಲಾಮಿಯಾ ಮದೀನಾ ಒಂದು ಮದ್ರಸಾ ಎದುರುಗಡೆ ಫೋರ್ಟ್ ಇದೆ. ಫೈನಲಿ ನಾವು ದೂರದಿಂದ ಫೋರ್ಟ್ ನೋಡ್ತಾ ಇದ್ದೀವಿ. ಡೀಟೇಲ್ ಆಗಿ ಫೋರ್ಟ್ನ ನೋಡೋಣ, ಅದೇ ಎಕ್ಸೈಟ್ಮೆಂಟ್ ಇರೋದು. ಈಗ ಜಸ್ಟ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ವಾವ್, ಇಲ್ಲಿ ಚೆನ್ನಾಗಿದೆ ರೀ ಎಂಟ್ರೆನ್ಸ್. ಸಿ, ಅಂತೂ ಇಂತೂ ಫೋರ್ಟ್ ಹತ್ರ ಬಂದೆ ನಾನು. ಬೀದರ್ ಕೋಟೆ ಇದು, ಆಗಿನ ಕಾಲದ್ದು. ಸರ್, ಫೋರ್ಟ್ ಎಂಟ್ರೆನ್ಸ್ ಎಲ್ಲಿ? ಈ ಕಡೆನಾ? ಆಮೇಲೆ ಟೈಮಿಂಗ್ಸ್ ಇದೆಯಾ ಸರ್ ಫೋರ್ಟ್ ಇಂದು? 5 o'clock ಲಾಸ್ಟಾ? ಓಕೆ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಈ ಫೋರ್ಟ್ ವಿಸ್ತೀರ್ಣ ಇದೆ ಅಲ್ಲ, ಅಂದರೆ ಸುತ್ತ ಒಂದು ಗೋಡೆ ಇದೆ. ಅದು ಸುಮಾರು 5 ಕಿಲೋಮೀಟರ್ ಅಷ್ಟಿದೆ ಅಂತೆ. ಬೆಳಗಿಂದ ಶುರು ಮಾಡಿದೆ ಬೀದರ್ ಸಿಟಿ ಟೂರ್ನ. ಬೀದರ್ ಫೋರ್ಟ್ ನೋಡಿದೆ ರೀ, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬರಬೇಕು, ಮತ್ತೊಮ್ಮೆ ಬರೋಣ ಅಂತ ಇದ್ದಾರ ಜನ. ವೆಯ್ಟ್ ಮಾಡಬೇಕಾ? ನನಗೆ ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡ್, ಗುರುದ್ವಾರ ಇದೆಯಲ್ಲ ಅಲ್ಲಿ. ಹಾಂ, ನಾನು ಒಬ್ಳೆ. ಅಲ್ಲ, ಶೇರಿಂಗ್ ಅಲ್ವಾ? ಶೇರಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, 20 rupees ಶೇರಿಂಗ್ ಮಾಡೋಣ, ತೊಂದರೆ ಇಲ್ಲ. ಬರ್ತಾರಲ್ವ, ಇನ್ನೂ ತುಂಬ ಜನ ಇದ್ದಾರೆ ಒಳಗೆ. ಅವ್ರು ಬಂದಮೇಲೆ ಹೋಗೋಣ. ಹಾಂ, ಓಕೆ. ಬರ್ತಾರಾ? ಈ ರೀತಿ ಬೀದರಲ್ಲಿ ಶೇರಿಂಗ್ ಆಟೋ ಮಾಡ್ತಾರಲ್ವಾ? ಮಾಡ್ತಾರೆ. ಸೊ ಬೀದರ್ ಸಿಟಿ ಟೂರು ಬೆಳಗಿಂದ ಇಷ್ಟ ಆಗಿದೆ. ಇವಾಗ ಗುರುದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಅಲ್ಲೇ ಸ್ಟೇ ಆಗೋದು. ರೈಲ್ವೆ ಸ್ಟೇಷನ್ ಇದು. ಇಲ್ಲಿ ಒಂದು ವಿಶೇಷ ಏನಂದ್ರೆ ಉರ್ದುವಲ್ಲಿ ಕೂಡ ಬರೆದಿದ್ದಾರೆ, ಬೀದರ್ ಅಂತ ಇದೆ. ಕನ್ನಡ ಎಲ್ಲಿದೆ ಸರ್? ಕನ್ನಡ ಬೋರ್ಡೇ ಇಲ್ಲಲ್ಲ ಸರ್. ಸರ್, ಕನ್ನಡ ಮಾತಾಡಲ್ವಾ ನೀವು? ಕನ್ನಡ नहीं आता आपको? नहीं आता? आता ना मैं. देखो रेलवे स्टेशन में कन्नड़ा बोर्ड भी नहीं ना सर. यस ಸರ್, ಇಲ್ಲೇ ಸ್ಟಾಪ್ ತಗೊಂಡ್ಬಿಡೋಣ. ಸರ್, ಫೋನ್ ಪೇ ಇದೆಯಲ್ಲ ಸರ್? ಒಂದು ಕೇಳ್ಬೇಕಂತ ಇದೆ, ಆಟೋದವ್ರು ಯಾಕೆ ಇಲ್ಲಿ ಯೂನಿಫಾರ್ಮ್ ಆಗ್ತಿಲ್ಲ? ಯಾರು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓಕೆ. ಸೊ ಗುರುದ್ವಾರಕ್ಕೆ ಸ್ವಾಗತ. ಬೀದರ್ನ ಗುರುದ್ವಾರ ಇದು. ಐ ಥಿಂಕ್ ಇದ್ದ ಯಾವುದು ಆಂಟಿ ಕೇಳೋಣ. ಆಂಟಿ, ಗುರುದ್ವಾರ ಎಲ್ಲಿದೆ ಇಲ್ಲಿ? ಗುರುದ್ವಾರ ಸೀದಾನಾ? ಓಕೆ. ಈ ರಸ್ತೆ ಚೆನ್ನಾಗಿದೆ ಅಲ್ಲ? ಹಾಂ ಹಾಂ ಹಾಂ, ಗುರುದ್ವಾರ ಇದೆಯಾ? ಅಲ್ಲಿ ಇರ್ಬೋದಾ ರಾತ್ರಿ? ಉಳ್ಕೋಬೋದಾ? ಮಲ್ಕೋಬೋದಾ? ಥ್ಯಾಂಕ್ ಯು. ಸರಿ. ವಾವ್, ಲವ್ ಯು ಆಂಟಿ, ಲವ್ ಯು, ಲವ್ ಯು. ಅಲ್ಲಿ ಹೇಳಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಸರಿ. ಈ ರೋಡ್ ಚೆನ್ನಾಗಿದೆ ರೀ. ಬೀದರಲ್ಲಿ
ಗುರುದ್ವಾರಕ್ಕೆ ಹೋಗೋ ದಾರಿ ಹೀಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಲ್ಲೇನೋ ಒಂದು ನೋಡಿದೆ. ಆಂಟಿ ಅದು ಏನಂಟಿ ಕೋಟೆ? ಅದು ಕೋಟೆ ಏನು? ಆ ಗುಂಬಜ್ ಇದೆ ಅಲ್ಲ, ಮಸೀದಾ ನೋಡಿ, ಮಸೀದಿ ಅಂತೆ ಅದು. ಆಗಿನ ಕಾಲದೇನೋ. ಇಲ್ಲೇನೋ ಶ್ರೀ ನಾನಕ್ ಝೀರಾ ಸಾಹೇಬ್ ಕಾಲೇಜ್ ಆಫ್ ನರ್ಸಿಂಗ್. ವಾವ್, ನೈಸ್ ಹಾಸ್ಟೆಲ್. ವೆರಿ ನೈಸ್. ನೋಡಿ ಎಷ್ಟು ಚೆನ್ನಾಗಿ ಎಜುಕೇಷನ್ ರಿಲೇಟೆಡ್ ಆಕ್ಟಿವಿಟೀಸ್ ಅಥವಾ ಕಾಲೇಜ್ ಎಲ್ಲ ಮಾಡ್ತಿದ್ದಾರೆ. ಗುರು ನಾನಕ್ ಆಸ್ಪತ್ರೆ ಕೂಡ ಇದೆ ಇಲ್ಲಿ. ಪರವಾಗಿಲ್ಲ ಅಲ್ಲ? ಏನಂದ್ರೆ ಫ್ರೀ ಇದೆಯಾ ಅಥವಾ ಹೇಗೆ? ಕೆಲಸ ಮಾಡೋರಿ ಓ ಹಾಗಿದೆಯಾ? ಓಕೆ ಓಕೆ. सो ससुरेकाल अभी नहीं जी, अभी जाके आ जाती हूँ. हाँ ನೋಡಿ, ಅದು ಅಲ್ಲಿಂದ ನೋಡಿದ್ವಲ್ಲ, ಏನೋ ಲಾಕ್ ಮಾಡಿದ್ದಾರೆ, ಒಳಗೆ ಹೋಗ್ಲಿಕ್ಕಿಲ್ಲ ಅನ್ಸುತ್ತೆ. ಒಂದ್ಸಲ ನೋಡ್ಕೊಂಡು ಬರೋಣ. ವಾವ್, ಇದು ಆ್ಯಕ್ಚುಲಿ ಎಂಟ್ರೆನ್ಸಾ? ನೋಡೇ ಇಲ್ಲಲ್ಲ ಈ ಕಡೆ. ಚೆನ್ನಾಗಿದೆ. ಸೊ ನಾನು ಹೇಳಿದ್ದಿದೆ, ಲಾಕ್ ಮಾಡಿದ್ದಾರೆ, ಹೋಗ್ಲಿಕ್ಕಿಲ್ಲ, ಹೊರಗಡೆಯಿಂದನೇ ನೋಡಬೇಕು. ಏನಿತ್ತು ಅಂತಲೂ ಗೊತ್ತಿಲ್ಲ. ಹೀಗಿದೆ. ಸಿ ಎನಿವೇಸ್, ಗುರುದ್ವಾರದ ದ್ವಾರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ 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 ಎಷ್ಟು ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಆಯ್ತಾ. ಮತ್ತೆ ಸುತ್ತಮುತ್ತ ಎಲ್ಲ ಅಂಗಡಿಗಳಿದೆ. ಆಲ್ಮೋಸ್ಟ್ ಪಂಜಾಬಿಯವರೇ ನಡೆಸ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ ವಹಿವಾಟು ಎಲ್ಲ. ಗುರುದ್ವಾರದ ಆಂಬಿಯನ್ಸ್ ಅಂತೂ ವಂಡರ್ಫುಲ್. ಪಂಜಾಬಲ್ಲಿ ಅಮೃತ್ಸರಲ್ಲಿ ಈ ರೀತಿ ಅಲ್ಲಿದೆ ವೈಬ್ ಇಲ್ಲಿದೆ. ಅಂದರೆ ತುಂಬ ದೊಡ್ಡದಿದೆ ರೀ, ತುಂಬ ದೊಡ್ಡದಿದೆ. ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ. ಸುಮ್ಮನೆನಾ? ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಗುರುದ್ವಾರ, ಗ್ರೇಟ್ ಗ್ರೇಟ್. ಸರ್ದಾರ್ಜೀಸ್ ಗ್ರೇಟ್ ಟು ಸಿ ಗ್ರೇಟ್. ಹೋ, ಎಷ್ಟು ದೊಡ್ಡದಿದೆ ಗೊತ್ತಾ ಇದು. ಸಖತ್ತಾಗಿ ಮಾಡಿದ್ದಾರೆ ಆಯಿತಾ. ಒಂದು ಡಿಸೈನ್. ಇಲ್ಲಿ ರಿಸೆಪ್ಷನ್ ಇದೆ, ಇಲ್ಲಿ ಕೇಳೋಣ ತಡೀರಿ. ಸಮಸ್ಯೆ ಏನಂದರೆ ಒಬ್ಬರಿಗೆ ರೂಮ್ ಕೊಡಲ್ಲ. ಆ್ಯಕ್ಚುಲಿ ಗುರುದ್ವಾರದಲ್ಲಿ ಕೊಡೋದೇ ಇಲ್ಲ. ನಾನು ಲಾಸ್ಟ್ ಟೈಮು ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಾವೆಲ್ ಮಾಡುವಾಗ ತುಂಬ ರಿಕ್ವೆಸ್ಟ್ ಮಾಡಿ ಅವರಿಗೆ ಅರ್ಥ ಮಾಡಿಸಿ ತೊಗೊಂಡಿದ್ದೆ. ಇದೆಲ್ಲ ರೂಮ್ಸ್ಗಳಾಯ್ತಾ, ಇಲ್ಲಿ ಬರೋ ಗೆಸ್ಟಿಗೆ ರೂಮ್ಸ್ ಇದೆಲ್ಲ. ಬಟ್ ಒಬ್ಬರಿಗೆ ಕೊಡಲ್ಲ ಅವರು, ಫ್ಯಾಮಿಲಿಗೆ ಮಾತ್ರ ಅಥವಾ ಇಬ್ಬರು ವ್ಯಕ್ತಿಗಳಿರಬೇಕು. ಯಾಕಂದರೆ ಒಬ್ಬೊಬ್ಬರೇ ಬಂದು ಸಮಸ್ಯೆ ಆಗುತ್ತೆ ಅಂತ. ಹಾಗೆ ಆಯಿತಾ. ನಾನು ಇಷ್ಟು ಬೇಗ ಸಾಯಲ್ಲ, ಅದು ಬೇರೆ ವಿಚಾರ. ಸಾವು ತಾನಾಗೆ ಬರಬೇಕು. ಹಾಂ, ಅಂದ ಹಾಗೆ ರಿಸೆಪ್ಷನಲ್ಲಿ ಹೇಳಿದರು ರೂಮ್ ಕೊಡೋದೇ ಇಲ್ಲ ಅಂತ ಹೇಳಿದರು. ಇವಾಗ ನಾವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಲಾಡ್ಜಿಗೆ ಹೋಗಬೇಕು. ನಾನು ಇಲ್ಲಿವರೆಗೂ ಲಾಡ್ಜ್ ಅಂತ ಹೋಗಿಲ್ಲ. ಏನಿದ್ರು ಹೋಸ್ಟಿಂಗ್, ಇಲ್ಲ ಹಾಸ್ಟೆಲ್, ಇಲ್ಲ ಗುರುದ್ವಾರ, ಇಷ್ಟರಲ್ಲೇ ನನ್ನ ಸ್ಟೇಯಿಂಗ್ನ ಪ್ಲ್ಯಾನ್ ಮಾಡ್ಕೊತಿದ್ದೆ. ಸೊ ಇವತ್ತೇನಾಗುತ್ತೆ ಗೊತ್ತಿಲ್ಲ, ನೋಡುವ. ಭಜನೆ ಮಾಡ್ತಾ ಇದ್ದಾರಲ್ಲ, ಅದು ಕೇಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. नानक नाम जपत सुख पावा, जपत सुख पावा. ಎನಿವೇಸ್, ಮೇಕ್ ಮೈ ಟ್ರಿಪ್ಪಲ್ಲಿ ಆ್ಯಕ್ಚುಲಿ ಬಜೆಟಲ್ಲಿ ರೂಮ್ ಸಿಕ್ಕಿದೆ. ಪರ್ ಡೇ 359 ರೂಪಾಯಿ ಪ್ಲಸ್ GST. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದಂತೆ. ಸೊ ಅಲ್ಲೇ ಹೋಗ್ಬಿಡೋಣ, ಓಕೆನಾ? ಇದು ಶೇರಿಂಗ್ ಆಟೋನಾ ಅಥವಾ ಶೇರಿಂಗ್ ಇಲ್ವಾ? ರೈಲ್ವೆ ಸ್ಟೇಷನ್ ತನಕ ಎಷ್ಟು ತೊಗೊಳ್ತೀರಾ? ಒಬ್ಳೆ ಎಷ್ಟು? ಜಾಸ್ತಿ ಆಯ್ತು. ಹಾಂ, ಒಂದು ಕೆಲಸ ಮಾಡ್ತೀರಾ, ಬಸ್ ಸ್ಟ್ಯಾಂಡ್ ಹತ್ರ VRL ಆಫೀಸ್ ಇದೆ ಅಲ್ಲ, ಅಲ್ಲಿ ನನ್ನ ಲಗೇಜ್ ಇದೆ, ತಗೊಂಡು ಆಮೇಲೆ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು. ಒಂದೇ ಬ್ಯಾಗ್ 60 ರೂಪಾಯಿ ಕೊಡ್ತೀನಿ, ಓಕೆನಾ? ಶೋರಾ? ಸರಿ, ಓಕೆ. ಜಾಸ್ತಿ ಹೇಳ್ತಾ ಇದೆ ಸ್ವಲ್ಪ. ಹಾಂ, ಸಂತೋಷ್ ಸರ್, ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಬಂದೆ. ಹಾಂ, ಆಲ್ಮೋಸ್ಟ್ ಸಿಟಿ ಟೂರ್ ಆಯಿತು. ನಾಳೆ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಂ, ನಾಳೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸರಿ, ಬರ್ತೀನಿ. यहाँ कहाँ पे मिलेगा ईरानी चाय? आप चलो, अब मेरे साथ आप भी चाय पी लो. ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಇರಾನಿ ಚಾಯ್ ತುಂಬಾ ಫೇಮಸ್ ಅಂತೆ ಬೀದರಲ್ಲಿ, ಯಾಕೆ ಚಾಯ್ ಕುಡಿಬಾರ್ದು ಅಂತ. ಈಗ ರಿಕ್ಷಾ ಡ್ರೈವರ್ ಅವರಿಗೆ ಹೇಳಿದೆ, ಬನ್ನಿ ನೀವು ಕೂಡ ಚಾಯ್ ಕುಡಿಯೋಣ ಅಂತ. ಸೂಪರ್. ಇವಾಗ ಚಾಯ್ ಕುಡಿದು ನಾವು ಸೀದಾ ನಾನೀಗ ಏನು ಬುಕ್ ಮಾಡಿದ್ದೀನಿ ರೂಮು, ಆ ರೂಮಿಗೆ ಹೋಗಿ ಪಾಚ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಓಕೆನಾ? ಇವ್ರ ಫ್ರೆಂಡ್ ಯೂಟ್ಯೂಬರ್ ಅಂತೆ, ಅವರು ಬರ್ತಾ ಇದ್ದಾರೆ ನಮ್ಮ ಜೊತೆ ಇರಾನಿ ಚಾಯ್ ಕುಡಿಲಿಕ್ಕೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಆ್ಯಸ್ ಎ ಪ್ಯಾಸೆಂಜರ್ ನಾನು ಬಂದೆ, ಆಮೇಲೆ ಇರಾನಿ ಚಾಯ್ ಬಗ್ಗೆ ಕೇಳಿದೆ, ಒಂದು ನಿಮಗೂ ಇನ್ವೈಟ್ ಮಾಡಿದೆ. ಈಗ ನಿಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ, ಇದು ಲೈಫ್ ಲಾಂಗ್ ನೆನಪಿರುತ್ತೆ. ನಿಜ.
ಬರ್ತಿದಾರಾ? ಓಕೆ, ಸೂಪರ್ ಸೂಪರ್. ಇವರೇ ಅಲ್ವಾ? ಹಾ, ಹಾಯ್. ಇವರೆಲ್ಲ ಬೀದರ್ ಕ್ರಿಯೇಟರ್ಸ್. ಆಕ್ಚುಲಿ ಇವ್ರು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಂತೆ. ನಮ್ಮ ಫ್ರೆಂಡ್ ಇವರು ಅಲ್ವಾ? ನೋಡಿ, ನೈಸ್. ಸೊ ಈಗ ನಾಳೆ ನರಸಿಂಹ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ ಟೈಗರ್ ಏನಿಲ್ಲ ಎಲ್ಲರೂ ಅವ್ರಿಗೆ ಫೋನ್ ಹಚ್ಚಿದ್ದಾರೆ ಈಗ. ಸರಿ. ಕಾಲ್ ಮಾಡಿದ್ದೀವಿ. ಇವ್ರ ಪರಿಚಯ? ಇವರು ನಮ್ಮ ಬೀದರ್ ಕಾಮಿಡಿ ಸಿದ್ ಪಾಟೀಲ್ ಅಂತ ಹೇಳಿ. ಓಕೆ. ಇವ್ರಿಗೂ 11K ಫಾಲೋವರ್ಸ್ ಇದ್ದಾರೆ. ಟ್ಯಾಗ್ ಮಾಡ್ತೀನಿ ಇವರಿಗೂ. ಓಕೆ, ಮತ್ತೆ ಇನ್ನೂ ಇಬ್ರು ಬಂದಿದ್ರು. ಈಗ ಬರ್ತಾ ಇದಾರೆ ಇವ್ರ ಫ್ರೆಂಡ್ಸ್ ಅವರು. ಓಕೆ, ಸರಿ. ಹಾಗಾದ್ರೆ ಎಲ್ಲರೀಗ ಇರಾನಿ ಚಾಯ್ ಕುಡಿಯೋಣ. ಚಾಯ್ ಎಲ್ಲ ನಾನು ಕುಡಿಯಲ್ಲ, ಬಟ್ ಬರ್ತೀನಿ ಅಷ್ಟೇ. ಚಾಯ್ ಎಲ್ಲ ನಾನು ಕುಡಿಯಲ್ಲ. ಆಕ್ಚುಲಿ ನನಗೂ ಅಭ್ಯಾಸ ಇಲ್ಲ ಚಾಯ್ ಕುಡಿಯೋದು, ಬಟ್ ಈ ಬೀದರಲ್ಲಿ ಆ ವೈಬ್ ಇರಲಿ ಅಂತ. ಮತ್ತೆ ಇವರು ಕಾಮಿಡಿ ವಿಡಿಯೋಸ್ ಮಾಡ್ತಾರೆ, ಬೀದರ್ ಕಲ್ಚರ್ ಬಗ್ಗೆ ಇವ್ರು ತೋರಿಸ್ತಾರೆ. ನಮ್ದೊಂದು ಮರೆತು ಹೋದ ಪ್ರೀತಿ ಅಂತ ಹೇಳಿ ಶಾರ್ಟ್ ಫಿಲ್ಮ್ ಕೂಡ ಬರ್ತಾ ಇದೆ. ಆದಷ್ಟು ಬೇಗ ತರ್ತೀವಿ. ಒಂದು ಇವಾಗ ಸಾಂಗ್ ಕೂಡ ರಿಲೀಸ್ ಆಗಿದೆ, ಪನ್ನಳ್ಳಿ ಪೂರಿ ಅಂತ ಹೇಳಿ. 13-14K ವ್ಯೂಸ್ ಕೂಡ ಬಂದಿದಾವೆ. ಮಿಸ್ಟರ್ ಸ್ಮೈಲ್ ಯೂಟ್ಯೂಬ್ ಚಾನಲ್ ಅಂತ ನಮ್ದು ಓನ್ ಇದೆ. ವೆರಿ ನೈಸ್. ನಾನೀಗ ನನ್ನ ರೂಮ್ ಬುಕ್ ಮಾಡಿದೀನಿ. ಹೋಗೋ ತನಕ ನನ್ನ ಜೊತೆ ಬೀದರ್ ಭಾಷೆಯಲ್ಲೇ ಮಾತಾಡಿ, ಯಾಕಂದ್ರೆ ಬೆಳಗಿಂದ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಿದ್ದಾರೆ ಎಲ್ಲರೂ. ಬೆಳಿಗ್ಗೆ ಎಲ್ಲ ರೀ ನಮ್ಮಲ್ಲಿ ಮುಂಜಾನೆ ಪೂರ ನಿಮ್ಮನ್ನ ಆದ್ರೂ ಬೀದರ್ ಬಂದು ನಾ ತೋರಿಸ್ತೇನೆ. ನೀವು ಬೀದರ್ ಎಲ್ಲ, ಯಾಕಂದ್ರೆ ನಾನು ಬೀದರ್ದಾಗ ಗಲ್ಲಿ ಗೂಗಲ್ ಮ್ಯಾಪ್ ಇದೆ. ನಾವು ಟೆನ್ಷನ್ ಇಲ್ಲ. ಬಿ ಹ್ಯಾಪಿ ನೋ ಬಿ ಪಿ ಓನ್ಲಿ. ಈಗ ಆಕ್ಚುಲಿ ಬಂತು ನೋಡಿ ಬೀದರಿಂದು ಮಂದಿ ಭಾಷೆ ಕೇಳಕ್ ಕುಂತ್ರಿ ಅಂದ್ರೆ ಹೈರಾಣ ಗಲ್ಲಿ ಪರೇಶನ್ ರಸ್ತಾ ಐತ್ರಿ. ನಾವು ಯಾರಿಗೂ ಬಿ ಕಮ್ಮಿನೇ ಇಲ್ಲ. ಬೆಂಗಳೂರು ಭಾಷೆ ಬರ್ತಾವ್, ಮಂಡ್ಯ ಭಾಷೆ ಬರ್ತಾವ್, ಯಾವ್ದು ಬೇಕಾದ ಆಡ್ತೇವ್ ನಾವು. ಗುಲ್ಬರ್ಗಕ್ಕೆ ಹೋದ್ರೆ ಗುಲ್ಬರ್ಗದವ್ರ ಅಪ್ಲೇ ಮಾತಾಡ್ತೀವಿ, ಬೆಂಗಳೂರಿಗೆ ಬಂದ್ರೆ ಬೆಂಗಳೂರದವ್ರ ಅಪ್ಲೇ, ಎಲ್ಲೋದ್ರಲ್ಲಿ ಹೆಂಗ್ ಮಾತಾಡ್ಬೇಕು ಹಂಗ ಆಡ್ತೀವಿ. ಯಾಕಂದ್ರೆ ಹೇಳಿ ಕೇಳಿ ಮ್ಯಾಗಿರ್ತೇವೆ ನಾವು. ಕಿರೀಟ ಕರ್ನಾಟಕದ ಕಿರೀಟದ ನಮ್ದು. ಕೆಳಗೆ ಎಲ್ಲರಿಗೆ ನಾವೇ ನೋಡ್ಬೇಕಾಯ್ತು, ಬೇರೆ ಯಾರು ನೋಡಕ್. ಇದು ಆಕ್ಚುಲಿ ಬೀದರ್ನ ರಿಯಲ್ ಭಾಷೆ. ನಿಮ್ ಫ್ರೆಂಡ್ಸ್ ಅನ್ಸುತ್ತೆ ನೋಡಿ, ಇವ್ರಲ್ವಾ? ಓಕೆ ಓಕೆ, ಹಾ ಹಾ ಹಾ. ಇವ್ರು ನಮ್ಮ ಮರೆತು ಹೋದ ಪ್ರೀತಿಯ ಡೈರೆಕ್ಟರ್. ಈಗಷ್ಟೇ ಹೇಳಿದ್ರು ಶಾರ್ಟ್ ಮೂವಿ ಬರ್ತಾ ಇದೆ ಅಂತ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹಾಯ್, ನಮಸ್ತೆ. ನಮಸ್ತೆ. ಇವರು ನಮ್ಮ ದಾದಾ ಇದ್ದಂಗೆ. ಓ, ಲೀಡರ್. ಓಕೆ. ಸೊ ಬೀದರ್ ಹುಡುಗ ಅಂದ್ರೆ ಒಂದು ಬ್ರ್ಯಾಂಡ್ ಇದೆ ಬೀದರ್ದಲ್ಲಿ. ಹಾ ಹಾ. ಬೀದರ್ ಹುಡುಗ ಅನ್ನೋಕ್ಕಿಂತ ಬೀದರ್ ಮಗ ಅನ್ನೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಅಲ್ಲೆಲ್ಲ ಬರ್ತಾರೆ, ಅದಕ್ಕೆ ಅಲ್ಲಿಗೆ ಬಂದೆ ಮೇಡಮ್. ಇವ್ನು ಅಲ್ಲೇ ಇದ್ದ. ಇವ್ರು ಸಾರಿ ಹಾ. ಇವನಿಲ್ಲಿ ಒಂದು 5 ಕಿಲೋಮೀಟರ್. 5 ಇಲ್ರಿ, 9 ಸಾರಿ. ನಾಳೆ ಬೆಳಗ್ಗೆ ಬನ್ನಿ ನೀವು. ನಾಳೆ ಬೆಳಿಗ್ಗೆ ಬರ್ತೀನಿ. ನಾನು ಇವಾಗ ವಿಕಾಸ್ ಮೋಹನ್ ಮಾರ್ಕೆಟ್ ಬುಕ್ ಆಗೋಗಿದೆ. ಸೊ ನಾನು ಆಕ್ಚುಲಿ ಗುರುದ್ವಾರಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ಒಬ್ಳೆ ಹುಡುಗಿ ಕೊಡಲ್ಲ ಅಂದ್ರು. ಸೊ ಅನ್ಕೊಂಡಂಗೆ ಎಲ್ಲರೂ ಇವಾಗ ಇರಾನಿ ಚಾಯ್ ಕುಡಿಲಿಕ್ಕೆ ಹೋಗ್ತಾ ಇದೀವಿ. ಖಾನ್ ಚಾಚಾ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಇಲ್ಲಿ ಇರಾನಿ ಚಾಯ್ ಸಿಗುತ್ತಂತೆ. ಈಗ ಇಲ್ಲಿ ಬಂದಿದೀವಿ, ಎಲ್ಲರೂ ಚಾಯ್ ಕುಡಿಯೋಣ. ನೋಡಿ, ಇದೆ ಇರಾನಿ ಚಾಯ್ ಅಂತೆ. ಇವಾಗ ಏನ್ ಹಾಕ್ತಾ ಇದೀರ ಅದ್ರ ಮೇಲೆ? ಕನ್ನಡ. ಅದು ಮೇಲಿರೋ ಕೆನೆ ಹಾಕ್ತಾ ಇದ್ದಾರೆ. ಕೆನೆ ಹಾಕ್ತಾ ಇದೀರಾ? ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಸ್ವಲ್ಪ ಆ ಕಡೆ ಹೋಗೋಣವಾ? ಏ ಸೂಪರ್. ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ಫಸ್ಟ್ ಸೂರಜ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತಾ. ಅವರೇ ಈ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದು. ಇವರಿಲ್ಲ ಅಂತಿದ್ರೆ ಇಷ್ಟು ಜನ ಕ್ರಿಯೇಟರ್ಸ್ನ ಇರಾನಿ ಚಾಯ್ ಕುಡಿತಾ ನೋಡಕ್ ಆಗ್ತಿರ್ಲಿಲ್ಲ. ತಗೊಳ್ಳಿ, ಹುಷಾರು. ಹಾಂ, ಎಸ್. ನೋಡಿ, ಬೀದರ್ ಕಂಟೆಂಟ್ ಕ್ರಿಯೇಟರ್ ಇವರೆಲ್ಲ ಆಕ್ಚುಲಿ. ಸೊ ಎಲ್ಲರೂ ಇವಾಗ ಬೀದರಲ್ಲಿ ಇರಾನಿ ಚಾಯ್ ಕುಡಿತಾ ಇದ್ದೀವಿ. ಹೌದಾ? ಓಕೆ. ಆಕ್ಚುಲಿ ನನಗೆ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ್ರಿ. ಖಾನ್ ಚಾಚಾದಲ್ಲಿ ಇರಾನಿ ಚಾಯ್ ಕುಡಿದ್ವಿ ನಾವೆಲ್ಲರೂ. ಇವರೆಲ್ಲರೂ ಕ್ರಿಯೇಟರ್ಸ್, ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸಿಗೋಣ. ಬೆಂಗಳೂರಿಗೆ ಬಂದರೆ ಸ್ಪೆಷಲಿ ಬೆಂಗಳೂರಲ್ಲಿ ಪರ್ಷೆ ಅಂತ ಇರುತ್ತೆ, ಆಮೇಲೆ ಕರ್ಗಾ ಅಂತ ಇರುತ್ತೆ. ಇನ್ನೊಮ್ಮೆ ಅಲ್ಲಿ ಸಿಗೋಣ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ಸ್. ಡೆಫಿನೆಟ್ಲಿ, ಎಸ್. ಸ್ಪೆಷಲಿ ಇವ್ರ ಕಂಟೆಂಟ್ ನಾನು ಎಲ್ಲರದು ID ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಚೆಕ್ ಮಾಡಿ, ಫಾಲೋ ಮಾಡಿ. ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ತಗೊಳ್ಳಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀವಿ. ಅಷ್ಟೇ. ಹೌದು. ಆಮೇಲೆ ಎಲ್ಲ ಜಾಲಿ. ಹೌದು. ಇವರಿಂದಾನೆ ಆಕ್ಚುಲಿ ಇಷ್ಟೆಲ್ಲ ಆಗಿದೆ. ಬೀದರ್ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಹೇಳ್ರಿ. ಹೌದು. ನಂಬರ್ ಹೇಳ್ರಿ. 561 ಫಾಂಟ್ ಎಲ್ಲ ಹಾಕ್ತೀನಿ. ಬೀದರ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಒಳ್ಳೆಯವರು, ಇವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ ಇವ್ರೆ. ಎಸ್. ಈ ಖುಷಿಗೆ ಇವರೇ ಕಾರಣಕರ್ತರು, ಆಯ್ತಾ? ಸೊ ಇವರಿಗೆ ಧನ್ಯವಾದಗಳು. ನಾವ್ ಹೇಳ್ಬೇಕು, ಯಾಕಂದ್ರೆ ನಿಮ್ಮನ್ನ ಮೀಟ್ ಮಾಡಿಸಿದಾರಲ್ಲ. ಇಲ್ಲ, ನನಗೆ ಖುಷಿ. ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡಿರೋದು. ನರಸಿಂಹಸ್ವಾಮಿ ಟೆಂಪಲ್ ಬಿಲ್ಡಿಂಗ್ ಇದೆ ಮೇಡಮ್, ಅವ್ರದೇ. ಅವ್ರದಂದ್ರೆ ಅವ್ರದಿಲ್ಲ, ದೇವಸ್ಥಾನದಿದೆ. ಅವರು ಅಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಸ್ಟೇ ಆಗ್ಬೋದಿತ್ತು ಅಂತ ಅಲ್ಲಿ ಅಲ್ಲ.
ಏನ್ ಗೊತ್ತಾ, ನಾಳೆ ದೊಡ್ಡ ಜಾತ್ರೆ ಅಂತೆ, ಸುಮಾರು 4 ಲಕ್ಷ ಜನ ಸೇರ್ತಾರಂತೆ. ಅಲ್ಲೇ ಬಂದು ಇರ್ಬೋದಿತ್ತಲ್ಲ ಅಂತ ಈಗ ಗೊತ್ತಾಯ್ತು. ಒಂದು 10 ನಿಮಿಷ ಮುಂಚೆ ಗೊತ್ತಾಗ್ತಿದ್ರೆ ಬುಕ್ ಮಾಡ್ತಿರ್ಲಿಲ್ಲ. ನಾನು ಹೇಗೆ ಬುಕ್ ಮಾಡಿದೆ ಅಂದ್ರೆ, ರಾತ್ರಿ ಹೊತ್ತು ರಿಸ್ಕ್ ತಗೊಳ್ಳೋದು ಬೇಡ, ಸೊ ಹೋಟೆಲ್ ಒಂದು ಬುಕ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ನೈಟ್ ಫುಲ್ ಸಿಟಿ ಸುತ್ತಾ ಆಮೇಲೆ ಮನೆಗೂ ರೂಮಿಗೆ ಹೋಗ್ಬೋದು, ರೆಸ್ಟ್ ಮಾಡ್ಬೋದು ಅಂತ. ಬಟ್ ಇಷ್ಟೆಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ ಅಲ್ವಾ. ಅಲ್ಲ ವಿಕಾಸ್ ಎಲ್ಲಿದೆ? ಏನೋ ಅಲ್ಲ, ಕೈಲಾಸ್ ಅಂತ ಮೇಲಿದೆ, ಬಟ್ ನನ್ನ ರೂಮ್ ಇರೋದು ವಿಕಾಸ್ ಅಂತ. ಒಂದು ನಿಮಿಷ ನೋಡ್ತೀನಿ, ಅಲ್ಲಿದೆ ನೋಡಿ. ಹಾ ಅದೇ ಹಾ ಬನ್ನಿ. ಪಾಪ ಎಲ್ಲ ಹುಡುಗರಿಗೂ ಏನಂದ್ರೆ ಟೆನ್ಷನ್, ನೀವು ಇಲ್ಲಿ ಹೇಗಿರ್ತೀರಾ ಏನು ಅಂತ. ಸೊ ಅದಕ್ಕೆ ನೋಡಕ್ ಬರ್ತಿದ್ದಾರೆ, ಬರ್ಲಿ ಪರವಾಗಿಲ್ಲ. ಸರ್ ರೂಮ್ ಬುಕ್ ಮಾಡಿದ್ದೆ ಮೇಕ್ ಮೈ ಟ್ರಿಪ್ಪಲ್ಲಿ, ನಾನೊಬ್ಳೆ. ನಿಮ್ಮ ಹೆಸರೇನು? ಹಾಂ ಅನಿಲ್. ಓಕೆ, ಒಂದು ನಿಮಿಷ. ಎಸ್, ಸೊ ಯೂಶ್ವಲಿ ಯಾವುದೇ ಹೋಟೆಲಿಗೆ ಬಂದ್ರೂ ಒಂದು ಪ್ರೋಸೆಸ್ ಇರುತ್ತೆ, ID ಕಾರ್ಡ್ ಅದನ್ನೆಲ್ಲ ನೋಡಿಬಿಟ್ಟು. ಹಾಂ ಠೀಕೆ. ಸೊ ಅದೆಲ್ಲ ಆಯ್ತು. ಇವಾಗ ನಾನು ಅವ್ರೀಗ ರೂಮ್ ಕೊಡ್ತಾರೆ. ಸದ್ಯಕ್ಕೆ ಈ ವಿಕಾಸ್ ಲಾಡ್ಜ್ ಬೀದರಲ್ಲಿರೋ ಹೋಟೆಲ್ ಇದು. ಹೇಗಿದೆ ನೋಡಿ, ಹೀಗಿದೆ. ಮಡಿಕೆ ನೀರಾ? ಐ ಥಿಂಕ್ ಇದೆ ಸಾಕು, ಬಾಟಲ್ ತುಂಬಿಸ್ಕೊಂಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮನ್ನು ತೋರಿಸ್ಬೋದಾ ಇದರಲ್ಲಿ, ಯೂಟ್ಯೂಬಲ್ಲಿ ತೋರಿಸ್ಬೋದಾ? ಥ್ಯಾಂಕ್ ಯು ಸೋ ಮಚ್ ಸರ್. ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಇವಾಗ ಏನಿಲ್ಲ, ಅವ್ರ ನಂಬರ್ ಸಹ ಕೊಟ್ಟಿದ್ದಾರೆ, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಾಲ್ ಮಾಡಿ ಅಂತ. ಥ್ಯಾಂಕ್ ಯು ಸರ್. ನಾನು ಇಲ್ಲೇ ನೀರು ತುಂಬಿಸ್ಕೊಳ್ತೀನಿ. ಓಕೆ. ಸೊ ಆ್ಯಕ್ಚುಲಿ ಸೇಫ್ ಆಗಿದೆ, ಬಿಕಾಸ್ ಅವರು ಅದನ್ನೇ ಹೇಳಿದ್ದಾರೆ. ಮತ್ತೊಂದೇನೆಂದರೆ, ಇಂಥ ಕಡೆ ಎಲ್ಲ ನಾನು ರೂಮ್ ಬುಕ್ ಮಾಡಿದರೆ ಯೂಶ್ವಲಿ ಬೆಳಿಗ್ಗೆ ತನಕ ಓಪನ್ ಮಾಡೋಕ್ಕೆ ಹೋಗಲ್ಲ. ಸೊ ಯಾರೇ ಬಂದ್ರೂ ಹಾಂ ಥ್ಯಾಂಕ್ಸ್. ಓಕೆ. ಸೊ ಈಗ ನಮ್ಮ ಕೆಲಸ ಏನಂದರೆ, ಬಾಟಲಲ್ಲಿ ನೀರು ತುಂಬಿಸ್ಕೊಂಡ್ಬಿಡೋಣ. ಒಂದು ನಿಮಿಷ. ಸೊ ಎಸ್, ಸೊ ರೂಮ್ ಹೀಗಿದೆ. ಓಕೆನಾ? ನಾನೀಗ ಹೋಗಿ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈ ವಾಟರ್ ಬಾಟಲ್ ಫಿಲ್ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಸ್ಟೇ ಆಗಿಬಿಡ್ತೀನಿ. ಅಂದರೆ ರೂಮ್ ಲಾಕ್ ಮಾಡ್ಕೊಂಬಿಡೋಣ. ನೀರಿನ ವ್ಯವಸ್ಥೆ ಇಲ್ಲೇ ಇದೆ, ಮಡಿಕೆ ಇಟ್ಟಿದ್ದಾರೆ. ಬೀದರಲ್ಲಿ ವಿಕಾಸ್ ಲಾಡ್ಜ್ ಅಂತ ಇಲ್ಲಿ ರೂಮ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ರೂಮ್ ಕೊಡುವಾಗ ತುಂಬ ಕ್ವಶನ್ಸ್ಗಳು ಕೇಳ್ತಾರೆ. ಎಲ್ಲ ಕ್ವಶನ್ಸ್ನು ಕಾನ್ಫಿಡೆಂಟಾಗಿ ಹೇಳಿ, ಯಾಕಂದರೆ ಬೇರೆ ಬೇರೆ ಉದ್ದೇಶದಿಂದ ರೂಮ್ ಬುಕ್ ಮಾಡಿರ್ತಾರೆ. ಸೊ ನಮ್ಮ ಉದ್ದೇಶ ಟ್ರಾವ್ಲರು, ಗುರುದ್ವಾರದಲ್ಲಿ ರೂಮ್ ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ನಾವಿಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ವೆರಿ ಇಂಪಾರ್ಟೆಂಟ್, ಸೇಫ್ಟಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇಲ್ಲ ಅಥವಾ ಬಾತ್ರೂಮ್ ಇಲ್ಲ. ಸೊ ಕಾಮನ್ ಬಾತ್ರೂಮ್ ಅಲ್ಲಿದೆ ಅಷ್ಟೇ. ಸದ್ಯಕ್ಕೆ ಈ ವ್ಲಾಗ್ ಮುಗಿಸ್ತೀನಿ. ಬೀದರ್ ಇಂಪ್ರೆಷನ್ ಬಗ್ಗೆ ಈ ವ್ಲಾಗ್ ಮಾಡಿದ್ದೆ. ಸೊ ನನಗಂತೂ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. ಸೊ ನೀವು ಕೂಡ ಬೀದರಿಗೆ ಟ್ರಾವೆಲ್ ಮಾಡಿ, ಸೇಫ್ ಇದೆ, ಜನಗಳು ಚೆನ್ನಾಗಿ ಮಾತಾಡ್ತಾರೆ, ಟೂರಿಸ್ಟ್ ಪ್ಲೇಸಸ್ಗಳಿದೆ, ಸ್ಪೆಷಲಿ ಲಾಂಗ್ ಡ್ರೈವ್ ಮಾಡೋರು ಒಳ್ಳೆ ರೈಡ್ ಆಗುತ್ತೆ. ಬೆಂಗಳೂರಿಂದ ಶುರು ಮಾಡಿ ಬೀದರ್ ತನಕನೂ ಬಂದು ಬೀದರಲ್ಲಿ ಎಲ್ಲ ಪ್ಲೇಸಸ್ಗಳನ್ನು ನೋಡ್ಬೋದು. ಏನೆಲ್ಲ ಪ್ಲೇಸಸ್ಗಳನ್ನು ನೋಡ್ಬೋದು, ನಾಳೆಯಿಂದ ಅದು ಶುರು ಆಗುತ್ತೆ. ಸೊ ಇವತ್ತು ಫಸ್ಟ್ ಡೇ ಬೀದರಲ್ಲಿ ಈ ರೀತಿ ದಿನ ಕಳೆದಿದ್ದೀನಿ. ನಾಳೆ ಬೆಳಿಗ್ಗೆ ಬೇರೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ಸೊ ಸದ್ಯ ಸಮಾಚಾರ ಇದು. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಇಲ್ಲ, ಬಟ್ ಏನಾದರೂ ಒಂದು ರಿಯಾಕ್ಟ್ ಮಾಡಿ. ಕಾಮೆಂಟಲ್ಲಿ ಬೈಬೇಕಂತ ಅನಿಸಿದ್ರೆ ಬೈರಿ, ಪರವಾಗಿಲ್ಲ, ಬಟ್ ಏನಾದರೂ ಒಂದು ರಿಯಾಕ್ಟ್ ಮಾಡಿ. ಸೊ ನಾಳೆ ಬೆಳಿಗ್ಗೆ ಬೇರೆ ವ್ಲಾಗಲ್ಲಿ ಸಿಗ್ತೀನಿ. ಸದ್ಯಕ್ಕೀಗ ಈ ವ್ಲಾಗ್ ಈಗ ಮುಗಿಸ್ತೀನಿ.